ಸಮಾಧಾನ ಮಾಡ್ಕೋಕತ್ಬಿಟ್ಟ ನಾವು. ಮತ್ತೇನ್ರಿ ಸತ್ಯನಾರಾಯಣವ್ರ ಯಾವ್ದೇ ಹೆಣ್ಣು ಸತ್ವ ಪರೀಕ್ಷೆ ಕೊಂಡಿರಲ್ಲ, ಏನು ರೇಸ್ ಅಲ್ಲ. ರೇಸ್ ಮಾಡ್ಬೇಕಂದ್ರ ನಿನ್ನಂತ ಕೊಬ್ಬಿದ ಕುದುರೆ ನನಗೆ ಸಿಗುವಲ್ದ. ಅದಕ್ಕೆ ರೇಪ್ ಮಾಡಿ ಬಿಟ್ಟ ಬೆಂಗಳೂರು ಕಡೆ ಹೋಗಿ ಬಿಡ್ಬೇಕಂತ ಮಾಡಿ. ಕರಿ ಮೊಸಡಿ ಮಾಮ ಆಡಾಟ ನನ್ನ ಕೊಬ್ಬಿದ ಕುರಿ ಮಾಡಿ ಅಲ್ಲ ನೀನು. ಅದನ್ನು ಕರೆನ ಹೆಣ್ಣಿನೆಲಿನ ತಿಳಿದಿಲ್ಲ ನಿನಗ, ಇನ್ನು ಕುದುರೆನೆಲ್ಲಿ ತಿಳಿಯಾಕ ಹೊಂಟಿ. ಎಂತ ಹುಚ್ಚು ನನ್ನ ಮಗ ಅದೇವ ಮಾವ ನೀನು. ಅಂದ್ರ ಈ ಮಾತಿನ ಅರ್ಥ ಏನಲ್ಲೇ ವೈಶಾಲಿ? ತಿಳಿದಿಲ್ಲ, ಮುಂದೆ ತಿಳಿಯಂಗೂ ಇಲ್ಲ ಅಂತ ಹೇಳಿದೆ. ಅಲ್ಲ, ತಿಳಿವಲ್ದು ಬಿಡವಲ್ದು ನನಗ. ನೀನು ನನಗ ಗಟ್ಟಿಯಾಗಿ ಕೈಯಾಗ ಕೈ ಇಟ್ಟ ಮದ್ವಿ ನಿನ್ನ ಹಾಕಿನ ಮಾವ ಅಂತ ಹೇಳ್ತೀವಲ್ಲ, ಹೇಳು ಒಂದು ಮಾತು. ಹೇಳಂಗಿಲ್ಲ ಅಂದ್ರೆ ಏನ್ ಮಾಡಾವ? ಹೇಳೋದಿಲ್ಲ ಅಂದ್ರೆ ನಾ ಈಗ ಹೇಳಿದ್ನಲ್ಲ ಅದನ್ನ ಮಾಡಾವ. ಏನ್ ಮಾಡಾವ? ಆಗ ಏನ್ ಮಾಡಕಂತ ಹೇಳಿದಿನ? ರೇಸ್ ಮಾಡೋದ್ ಬಿಟ್ಟು ರೇಪ್ ಮಾಡೋದ್ ಅಂದಿಲ್ಲ ಅಂದ್ರ ನೀ ಕೇಳ್ಬೇಕನ ಕಿವುಡೇನ? ನೀನ ಮಯ್ಯ ತಿಂಡ್ಯಾನ ಏನು ಗುದು 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 ಇಲ್ಲ, ಎಲ್ಲಾ ಕಡೆ ಬುರ್ರಗ್ ಬರಾಕತ್ತ. ಬುರ್ರಗ್ ಬಂದ್ರ ಇಲ್ಲಿ ನಡೆಯಂಗಿಲ್ಲ. ಯಾವ್ದಾರ ಸಂಧ್ಯಾಗ ಹೋಗ ಯಾವರ ಬುರ್ಗ್ ಹೊರಗೆ ತೆಗಿತಾನ ನಿಂದು. ನಿಮ್ಮ ವಂಶಕ್ಕ ಪೂರ ತಗುತ್ತನ್ ಬುರ್ಗ. ಚಲೋ ಚಂದ್ರಾಮಿ ನೋನ್ ಹೆಂಗದ ನೋಡ ಕರಿ ಚಸ್ಮಾ ಹಾಕೊಂಡು ಕೊಣ್ಣ ಕಾಣುವಲ್ಲ ಇವ್ನು ಹಗಲತ್ತ ಕರಿ ಚಸ್ಮಾ ಹಾಕೊಂಡು ಅಡ್ಯಾಡಕತ್ತ. 6 ತಿಂಗಳು ಒಂದೊಂದು ಕೊಡ್ತೀನಿ. ಓಯ್ ಅವ್ರು ಯಾಕೆ ಉಗುಳ್ತಾರ, ನೀ ಯಾಕೆ ಉಗುಳ್ಸಾಕತ್ತಿ ನಮಗ? ಅಲ್ಲ ಮತ್ತೇನ್ ಮಾಡಿ? ನಿಮ್ಮಪ್ಪ ನನ್ನ ಸಣ್ಣವಿದ್ದಾಗ ನಿಮ್ಮ ಮನ್ಯಾಗ ನೋಡಿಲ್ಲ ಲಗ್ನ ಮಾಡ್ದೆ ನಿನ್ನಂತೇಳಿ ನನ್ನ ಆಸ್ತಿ ಹೊಡಿಬೇಕಂತೇಳಿ ನನ್ನ ಇಟ್ಕೊಂಡ ಎಲ್ಲ ಊರನ್ ಮಂದಿ ಲಗ್ನ ಮಾಡ್ಬೇಕಂತ ಮಾಡಿದ್ರ ತಾಯಿ ತಂದೆ ಸತ್ ಮಗ ಅಂತೇಳಿ ನಿಮ್ಮ ಅಪ್ಪ ಬಿಡ್ಲಿಲ್ಲ. ಅದಕ್ಕೆ ಅರುಚ ಅಂತ ಹೆಸರು ಪಟ್ಟ ಕಟ್ಟಿದ್ ನನಗೆ. ಪಟ್ಟ ಕಟ್ಟಿ ಲಗ್ನ ಮಾಡೋನ್ ಸತ್ಯಕ್ಕೆ ದೂರ ಇಟ್ಟ ನಮ್ಮ ಮನಿ ಶೇಷ ನಿನ್ನ ನನ್ನ ಗುಡಿ. ಅಲ್ಲಿ ಮಾಮ ನೀನು ಸ್ವಲ್ಪ ಬುದ್ಧಿ ಐತೇನ? ನಿನಗೆ ಯಾರು ಊರ ಕನ್ಯಾ ಕೊಡ್ತಾರ? ಮೊದ್ಲ ಹೇಳಿ ಕೇಳಿ ಅರುಚ ನನ್ನ ಮಗ ಅದಿ ನೀನು. ಲೇ 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 ಬಾಗಡ ಬಾಯಕ್ಕೆ ಬಿಜಾಪುರದವ್ರು ಬಂದಿದ್ರು ನನಗ ಬೀಗಸ್ತನ ಮಾಡಾಕ. ನಾನ ಒಲ್ಲೆ ಅಂದೆ. ಯಾಕೋ ಅಂದ್ರ ಹುಡುಗಿ ಬಾಳ ತೆಳ್ಳಗೈತು. ಅಲ್ಲ ನಿನ್ನ ಪ್ರಕೃತಿ ಹಿಂಗೈತೆ ಮತ್ತೆ ಹುಡುಗಿ ತಾಳಿದ್ರೆ ಬಾದಾಮಿ ಅವ್ರು ಬಂದಿದ್ರು, ಒಂದು ಬಸ್ಸ ಕೊಡ್ತೀನಿ ಅಂತ ನಾನು ವಿಚಾರ ಮಾಡಿ ಹೇಳ್ತೀನಿ ಅಂದೆ. ಯಾಕ ಹುಡುಗಿ ಚಂದ ಇದ್ದಿಲ್ಲ ಬಾದಾಮಿ ಅವ್ರದ? ಬಾದಾಮಿ ಹುಡುಗಿ ಚಂದ ಇತ್ತ, ಮೇನ್ ಬಸ್ತಿ ಒಳಗಿನ ಶಿಲಾಬಾಯಿಗೆ ಇದ್ದಂಗ ಇತ್ತ. ಆದ್ರ ಸ್ವಲ್ಪ ಹಾಕಿದ ಹಾಲ ಹೆಂಗಿತ್ತೇನೆ ಮೀನೆ ಒನ್ಸ್ ಮೋರ್ ಅಂತ. ನಿಮಗೇನು ತಿಳಿಯಾಕತೈತೆ ನಿನ್ನ ಭಾಷೆ ಗುಂಕ್ ಗೋಕ್ ಗೋಕ್ ಅಂತ ಹೇಳಿ ಕಾಲ ಸ್ಯಾಡು ಸೊಟ್ಟಿತ್ತಂತ ಹೇಳೋ ನೀನ ಬಿಗದ್ ಬೀಳಿ. ಅದಕ್ಕ ನೋಡಿಲ್ಲ ಅನುಮಾಲ್ದವ್ರು ಕೊಡ್ತೀನಿ ಅಂತ ಬಂದ್ರ 6 ಲಕ್ಷ ಹುಡುಗಿ ಊರಾಗ ಅಡ್ಯಾಡ್ತಿದ್ಲಿ, ಬರೀ ಅಡ್ಯಾಗ ಅಡ್ಯಾಡ್ತಿತ್ತವ. ಅಡಿ ಅಡಿ ಎಲ್ಲಿ ಅಡ್ಯಾಡ್ಲಿ? ಅಡಿ ಅಡಿ ಅಲ್ಲೋ ನಿನ್ನ ಬಾಯ ಬದ್ನೆಕಾಯಿ ತುರುಕ್ಲಿ ಅಡಿಬಿ ಅದ. ಅಡಿ ಅಂದ್ರು ನಮ್ಮ ಮಂದಿಗೆ ತಿಳಿಬೇಕಲ್ಲ. ನಿನಗೊಬ್ಬಕ್ಕೆ ತಿಳಿದತಿ, ನೀ IAS. ಇವರೆಲ್ಲ ಕುಂತಾರ 7ನೇ ಕ್ಲಾಸ್ 6ನೇ ಕ್ಲಾಸ್. ಮೊನ್ನೆ ಪೇಪರ್ ಬರ್ದು ಬಂದಿನಿ ನಾನು. IAS ಮುಂದಿನ ವರ್ಷ ಆಗಾಕಿದೀನಿ. ನಿಮ್ಮ ಅಪ್ಪಗೂ ಬಗ್ಗುದಿಲ್ಲ, ಎಷ್ಟೊತ್ತಾರು ನಿಮ್ಮ ಅಪ್ಪಗೂ ಬಗ್ಗುದಿಲ್ಲ ಅಂತ ತಿಳ್ಕೊಂಡ್ಬಿಡನಿ. ದಿಮಾಕ್ ಗೇಡಿ ಹಳೆ ದಿಮಾಕ ಗೇಡಿ ಇದೆಲ್ಲ ನನಗೆ ಗೊತ್ತಾಗ್ಯಾರು ಕೊಡಾಕ್ ಬರ್ತಂದ್ರ 8 ಲಕ್ಷ ಕೊಟ್ಟ ಮತ್ ಮಾಡ್ಕೋಬೇಕಿಲ್ಲ. ಎಂಟಿಗೇರಿ ಹುಡುಗಿ ಒಂದ್ ಸ್ವಲ್ಪ ಎಡವಟ್ಟಿ. ನೀನು ಕಡಿಮೆ ಅಂತ ಅವ್ರು ಎಡವಟ್ಟ ಅದಾರ ಯಪ್ಪ. ನೀನು ಅದ್ರ ಮುಂದ ಅದಿಯಲ್ಲ. 30 ಕೊಡ್ತಂತ ಬಂದ್ರ 30 ಲಕ್ಷ ಕೊಟ್ಟ. ಎಲ್ಲಿ ಬಿಟ್ರು ಮುದೊಳಗ್ ಹೋಗ ಮೊದಲ ಆಗ್ಬೇಕಿಲ್ಲ. ಮತ್ತ ಹೂವನ್ನ ಕಟ್ಟಿದ್ದೆ. ಸ್ವಲ್ಪ ವಿಚಾರ ಮಾಡಿ ಹುಡುಗಿ ಮತ್ತೊಂದ್ಸಲ ನೋಡಕಂತ ಹೋದಾಗ ಮೂಕಿ ಕಾಯಿ ಕುಯ್ ಇವನು ಹೆಣ ಎತ್ಲಿ ಇವ್ನು ಚಂದ ಮಾಡ್ಲಿ ಹೋಗದ ಒಂದು ಹುಗಿ ಉಳಿ ಸೋಟಲ್ ಆಟ ಕಡ್ಲಿ ನೆತ್ತಿ ಮ್ಯಾ ಬಾರ್ಗಡೆ ಬೆಳಿಲಿ. ಇಟ್ಟು ದೊಡ್ಡ ಬಾಯಿ ಐತಿ ನನಗ ಮೂಕಿ ಅಂತೇಳೋ ನಿನ್ನ ಬಾಯಾಗಾರ ಬೆಂಡಿಕಾಯಿ ತುರುಕ್ಲಿ. ಮುದೋಳು ಹುಡುಗಿ ನೀ ಅಲ್ಲ, ನಮ್ಮ ಮಾವನ ಮಗನಿ
ವೈಶಾಲಿ ವಯ್ಯಾರಿ ವೈಶಾಲಿ ಅಯ್ಯಯ್ಯಯ್ಯಯ್ಯಯ್ಯ ನನಗೆ ಗೊತ್ತಾಗ್ಲಿಲ್ಲ ನಿನಗಂದ್ರ ನನಗ ಪಾಪ ತರ್ತೈತೆ ವೈಶಾಲಿ. ಹೌದೇನು ಮಾವ ಅವನೇನಲ್ಲ. ಇದೆಲ್ಲ ನನಗೆ ಹೆಂಗ್ ಗೊತ್ತಾಗಬೇಕು ಏನ ಮತ್ತ ನೋಡು ವೈಶಾಲಿ ಮಾವ ಹೆಣ್ಣಂದ್ರೆ ಏನ್ ತಕೊಂಡಿ ನೀನು ಏನಂದ್ರ ಗಂಡ ಎಟ್ಟ ಸಿಟ್ನಾಗಿದ್ರು ಬೆಂಕಿ ಹಂಗಾದ್ರು ತಣ್ಣಗ್ ಮಾಡೋ ಐಸ್ ಇದ್ದಂಗ ಮಾವ ಯು ಆರ್ ಅಂಡರ್ಸ್ಟ್ಯಾಂಡ್. ಓಹೋ ಹಂಗಂದ್ರ ಇದು ಕಾದ ಕಬ್ಬನಕ್ಕ ನೀರ್ ಹೊಡೋದು ಹೆಂಗ ತನಗ ಮಾಡ್ತೀನಿ ನೋಡು ಮಾಡು ವೈಶಾಲಿ ನಿನ್ನ ವಯ್ಯಾರದಿಂದ. ಒಂದು ನೋಡ್ರಿ ತಿಂಡಿ ಎಟ್ಟ ಎದ್ದು ಬಿಟ್ಟೈತಿ ಒಂದು ಒಟ್ಟು ಮಾತು ಕಟ್ ಮಾಡ್ರಿ ಹಾಡು ಹಾಡ್ರಿ ಒಟ್ಟು ಎದ್ದು ಬಿಟ್ಟೈತಿ ಬಾ. ಬುದ್ಯಾಳ ಬಸ್ ಸ್ಟ್ಯಾಂಡದಾಗ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ. ಚಂಡದಾಗ ನಿಂತಾಳ ಗಡಿ ಬಿಡಿಗಿ ತಾಳ ಗಡಿ ಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ. ನೀರ ಬುಜಾಳ ಬಸ್ಟ್ಯಾಂಡದಾಗ ನಿಂತಾಳ ಗಡಿ ಬಿಡಿಗಿ ತಾಳ ಗಡಿ ಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ. ಬಣ್ಣ ಒಳದಂಗ ಚಿನ್ನ ಅಂದಿದ್ದಿರನ್ನ ಕೋಲಾರದ ಮೀನ ಮೂದೋಳೆಯನ್ನ ಬೆಕ್ಕಿನ ಗಂಡ ಏನ ನಿನ್ನ ಬಣ್ಣ ಒಳದಂಗ ಚಿನ್ನ ಅಂದಿದ್ದಿರನ್ನ ಕೋಲಾರದ ಮೀನ ಮುತ್ತಿನೊಳಗಾನಂದಾಗ ಮಾತಾಡಿ ಬರೆಯೇಳ ನೀನ ಬರಸೆಯಿಲ್ಲ ಬಾರು ತಮ್ಮ ಪೇಪರ್ ಬರಿಲಾಕ ಈಗಿನ ಹುಡುಗರ ಕಾಲೇಜು ಸದಾ ಕಾಯುದಕ ಸದಾ ಕಾಯುದಕ. ಮಂಜುಗಡ್ಡೆ ಹೋಗ್ 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 ಇನ್ನೊಂದು ದಿನ ಸಿಕ್ಕಾ ನೀನು ನೋಡ್ಕೊತ
ಅವ ಆಕಿನ ಜಗ್ಗಿದ ಇವ ಈಕಿನ ಜಗ್ಗಿದ ಬರೇ ಮಂದಿ ಸುದ್ದಿ ಕೇಳೋದ್ ನೋಡು ಹತ್ತಿ ಇರ್ತಾವ ಹತ್ತಿ ಹಾ ನಾನು ಯಾರು ಜಗ್ವಲ್ರು ಅಂತೀನಿ ಹಾ ಬರೇ ಹೆಣ್ಮಕ್ಳು ಜಗ್ಕೊತ ಹೋದ್ರೆ ನನ್ನಂತ ಆರ್ನರ್ದೇಶ್ವರ ಗತಿ ಏನಾಗಬೇಕು ಹಾ ಅದು ಹೋಲಿ ಬಿಡವ ಇದು ಪರಮೇಶ್ ಎಲ್ಲಿಗೈತಿ ನಮ್ಮ ಅಕ್ಕಿದ್ದಾಗ ಪ್ರೀತಿ ಭಾಳ ಮಾಡ್ತಿತ್ತು ನಮ್ಮ ಅಕ್ಕ ಸತ್ 4 ವರ್ಷ ಆತು ಮಾಡ್ದಾರ ಸಂದೇಶ ಐತೆ ಅಡ್ಡ ಹೊಲ್ದಿದ್ದು ಹಾಂ ಅದು ಹೋಗ್ಲಿ ಬಿಡವ ನಿನ್ನೆ ಸೆಲಿಕೇರಿಗೆ ಹೊಂಟಿದ್ ನೀವು ಸೆಲಿಕೇರಿ ಹೋಗೋ ಮುಂದಾಗ ಹೊಸ ಮನೆ ಹಾಕ್ಸಣ್ಣ ನಗರ ಹೊಳ್ಯಪ್ಪವ ಬಾರ ಮಂಜು ಬೇಬಿ ಎಲ್ಲಿ ಹೊಂಟಿ ಅಂತಾನ ಬಾ ಒಂದು ಕಪ್ ಚಾ ಕುಡ್ದು ಹೋಗಿ ಬಾ ನಿಮ್ಮ ಅಕ್ಕಿಲ್ಲ ಅಂತ ನೋಡ ದಿಕ್ಕೇಡಿ ಹಳೆ ದಿಕ್ಕೇಡಿ ಹಾಂ ಅದಕ್ಕೇನು ಹೆಣ್ಣೆ ಅದು ಗಂಡೆ ಅದು ಗೊತ್ತೇ ಇಲ್ಲ ಅದಕ್ಕೆ ಇನ್ನು ಬಂದು ತ್ಯಾಕಿ ಬಡ್ದು ಗಿಡದಂತ ಉದ್ದೇಶಕ್ಕೆ ಅಲ್ಲಿಂತ್ರ ಬಹುಮತ್ ಓಡಿ ಬಂದ್ಬಿಟ್ನಿ ಹೊಟ್ಟೆ ಹಸಿಬಿಡ್ತೇವೆ ಪಾಪ ಹೊಟ್ಟೆ ಹಸಿಕೊಳ್ಳೋಣ ದರ್ಯಾಪರ ಅಂಗಡಿಗೆ ಹೋದ್ನೆ ಹೋಗ್ಕೊಳ್ಳೋಣ ಆಕಿ ನಮ್ಮ ಬಸವ ಐತಿ ವರ್ಷಕ್ಕೊಮ್ಮೆ ನಗಾಕಿ ಎತ್ತಿ ಏನೈತಿ ಅಂತ ಸೋಸಲ ಅಂದು ಹಾಕ್ತಾರವ್ವ ಅಂತ ತಿನ್ನಾಕತ್ತೀನಿ ದರ್ಯಾಪ ಬಂದು ನೈಟ್ ಪ್ಯಾಂಟ್ ಹಾಕು ಅಂದ ಜಾಗ ಜಳಕ ಮಾಡಿರ್ಬೇಕು ಅವನು ತಂದು ಉದ್ದು ಮುಂದಿಟ್ಟ ಮೆಣಸಿಕಾಯಿ ಬಜ್ಜಿ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ ಮೆಣಸಿಕಾಯಿ ಬಜ್ಜಿ ಹಾಂ ಅಲ್ಲಿಂದ ತಿಂದ್ರೆ ಹ್ಯಾಂಗಾರ ಇವತ್ತು ಹಳದಮ್ಮನ ಉಡಿತು ವಾರ ಐತಿ ದೇವ್ರಿಗೆ ಕೈ ಮುಗಿದು ಬರ್ಬೇಕಂತ ಸಂಧ್ಯಾಗ ಹೊಂಟೀನಿ ಗೌಡ್ರು ಸಂಧ್ಯಾಗಿಂತ ಸೀಟಿ ಹೊಡೋರ್ದ ಕರೆತದ ನೋಡು ಅದು ಕೇಳಿ ಯಾರು ಗೊತ್ತಾಗಲಿಲ್ಲನ ಭಜನಾದಾಗ ಹಾಡ್ತಾನ ಕಡಿ ಮಜಲು ಬಾರಿಸ್ತಾನ ಈರಪ್ಪ ಮಾವ ಅಲ್ಲ ದಿಕ್ಕೆ ನೋಡು ಅದಕ್ಕೂ ಹೆಣ್ಣೆ ಅದ ಗಂಡೆ ಅದು ಒಟ್ಟು ಸೀರೆ ಉಟ್ಕೊ ಬಂದು ಸಾಕ್ತಿ ಹಾಕಿ ಬಡ್ಕೋರ ಅದಾರ ಹಾಕಿನಿವ ಯವ್ವ ನೀವೇನು ಬೆಳತಾನ ಇಷ್ಟ ಕುಂದ್ರಾರ ನಮ್ಮ ಗೌಡ ಸಿರಿ ಮನ್ಯಾಗ ಕೆಲಸ ಐತಿ ಹಾಂ ಮುಸ್ರಿ ತಿಕ್ಬೇಕು ಆ ನಂತರ ಅಡುಗೆ ಮಾಡ್ಬೇಕು ಹಾಂ ಅದೆಲ್ಲ ಮುಗಿಸಿ ಮಣ್ಗುಳಿ ಪತ್ರಪ್ಪ ಮಾವ ಕಬ್ಬಿಣ್ಯಾಗ ಕಸ ಕೀಳಣ ಅವಂದು ಏನೇನಾಯ್ತು ಏನ ಬರೀ ಇಂಥವು ಗಂಟು ಬಿದ್ದಾವ ಬರ್ತೀರೇವಾ ನಿತ್ಯ ಅರಳಿ ಸುಗಂಧ ಬೀರುವುದು ಹೂವಿನ ಧರ್ಮ. ಅರಳಿದ ಹೂವನ್ನು ಮುಡಿಗೇರಿಸಿಕೊಳ್ಳುವುದು ಸ್ತ್ರೀಯರ ನಿತ್ಯ ಕರ್ಮ. ಆದರೆ ಸ್ಫುರದ್ರುಪ ಸುಂದರಿಯರ ಸ್ನೇಹ ಬೆಳೆಸುವುದೇ ಈ ರಾಜವರ್ಮ. ಸದಾ ಯಾವುದೋ ಅದು ಪಾತರಗಿತ್ತಿ. ಅದು ಪಾತ್ರಗಿತ್ತಿ ಅಲ್ರಿ ಧನ್ಯರ, ನಮ್ಮ ಅಮರೇಶಿನ ತಂಗಿ ಸುನೀತಾ. ಸದಾ ಸುನೀತಾ ಹೆಸರಿಗೆ ತಕ್ಕಂತೆ ಸುರಮೋಹದ ಅಪ್ಸರೆ. ಆದರೆ ಬಡತನವೆಂಬ ಕತ್ತಲಾವರಿಸಿದೆ ಆ ಸಿರಿ ಸೌಂದರ್ಯಕ್ಕೆ. ಪಾಪ ಕಲ್ಲು ದೇವರಿಗೆ ಕೈ ಮುಗಿದು ತನ್ನ ಕಷ್ಟಗಳ ಅರ್ಜಿಯನ್ನು ಸಲ್ಲಿಸಲು ಹೊರಟಂತಿದೆ ಅಲ್ವೇನೋ. ನಾವು ಈ ಕಾಡಿಗೆ ಬಂದಿದ್ದು ಕಾಡಿಗೆ ನೀನು ಹುಡುಗಿಯರ್ ನೋಡಕಲ್ರಿ, ಬ್ಯಾಟಿ ಆಡ್ಲಿಕ್ಕೆ. ಲೇಸದ ಹೃದಯ ಕಲ್ಲು ಮಾಡಿ ಕೋವಿ ಎತ್ತಿ ದುಷ್ಟ ಹುಲಿಯ ಬೇಟೆಯಾಡುವ ಬದಲು ಇಂದು ನನ್ನ ಕಡೆ ಗಣ್ಯನ ಕುಡಿ ನೋಟದ ದೃಷ್ಟಿಯಿಂದ ಒಂದು ಸುಂದರವಾದ ಚಿಗುರಿಯ ಬೇಟೆಯಾಡಿದೆ. ಆದರೆ ಚಿಗರಿ ಚಿನ್ನಾಟವಾಡುತ್ತ ಮಾಯವಾಗಿ ಬಿಟ್ಟಿತು ಈ ನನ್ನ ಕಣ್ಣಿಗೆ ಮೋಡಿ ಮಾಡಿ. ರಾಮಾಯಣದಾಗ ಬಂಗಾರ ಜಿಂಕಿನ ರಾಮಪೇಲ್ ಹತ್ತಿದಂಗ ಆಯ್ತು ನೋಡ್ರಿ ಧನ್ಯರ. ರಾಮಾಯಣದ ಶ್ರೀರಾಮನೇ ಬೇರೆ, ಕಲಿಯುಗದ ಈ ರಾಜವರ್ಮನೇ ಬೇರೆ. ಹಾ ಸದಾ ಕಾಡಿನಲ್ಲಿ ನೆಲೆಸಿದ ಈ ಕಲ್ಲು ಕಲ್ಲೇಶನ ಲಿಂಗಕ್ಕೆ ಕಂಡ ಮಹಿಳೆಯರು ತಂಡವಾಗಿ ಬರುವಂತೆ ಕಾಣುತ್ತಿದೆ ಅಲ್ವೇನೋ. ಸ್ವಾಮಾರ್ ಕೊಮ್ಮೆ ತಪ್ಪದಂಗ ಬರ್ತಾರ್ರಿ. ಅದ್ರಾಗ 90%
16 17 ಗುಲಾಬಿ ಹೂಗಳೇ ಇರ್ತಾವ್ರಿ. ಸದಾ ಗುಲಾಬಿಗಳ ಸುತ್ತ ಮುಳ್ಳುಗಳಿರ್ತಾವೇನೋ ಸದಾ. ಈಗ ನಮ್ಗೆ ಪಕ್ಕಾ ಗಂಧ ಕೇಳಿ ನೋಡಿ ನೀವು, ನಿಮ್ಮ ಮಾತಿನ ಅರ್ಥ ಆಗಲಿಲ್ಲ ನಮಗೆ. ಲೇ ಅವಿವೇಕಿ, ಆ ಗುಲಾಬಿಗಳನ್ನು ಯಾರಾದರೂ ಮೂಸಿ ಬೀಸಿ ಬಗೆದಾರು ಎಂಬ ಭಯದಿಂದ ಅವರ ಗಂಡಂದಿರಾಗಲಿ ಅಥವಾ ಅಣ್ಣ ತಮ್ಮಂದಿರಾಗಲಿ ಅವರ ಹಿಂದೆ ಬರ್ತಾರೇನೋ ಅಂತ ಕೇಳಿದೆ. ಯಾರ್ಯಾರು ಬರಂಗಿಲ್ರಿ ದಣ್ಯರ. ಓಣ್ಯಾನ್ ಹೂ ಗುಲಾಬಿ ಹೋಳಿ ಎಲ್ಲ ಒಂದಾಗಿ ಬಣ್ಣ ಬಣ್ಣದ ಸೀರೆ ಉಟ್ಕೊಂಡ ಮಕ್ಕಕ್ಕೆ ಸ್ನೋ ಪೌಡರ್ ಹಾಕೊಂಡ ಹಂಗ ನೋಡೋರು ಕಣ್ಣಿಗೆ ಕತ್ಲೆ ಕವಿಬೇಕ್ರಿ, ಹಂಗ ಬರ್ತಾರ. ಇದರಲ್ಲಿ ನಿನಗಿನ್ನು ಅನುಭವ ಕಡಿಮೆ ಸದಾಶಿವ. ಈ ದೇವಸ್ಥಾನ ಜಾತ್ರೆ ಇವೆಲ್ಲ ಜರುಗುವುದು ಏತಕ್ಕಾಗಿ ಗೊತ್ತೇ? ದೇವರ ಮೇಲಿನ ಭಕ್ತಿಯಿಂದ ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ ಬಹಳ ಬಹಳ ವಿರಳ. ಅಂದವಾಗಿ ಶೃಂಗರಿಸಿಕೊಂಡು ಚಂದಾದ ಸೀರೆಯೊಟ್ಟು ಗುಡಿಗೆ ಬರುವ ತರುಣಿಯರ ಬಾಯಿ ಮಾತ್ರ ದೇವರ ನಾಮ ನಡೆಯುತ್ತಿದ್ದರೆ ಅವರ ನೋಟ ಕಾಲೇಜು ಬಾಯ್ ಫ್ರೆಂಡ್ಸ್ಗಳತ್ತ ಇರುತ್ತದೆ. ಇನ್ನು ವಯಸ್ಸಿಗೆ ಬಂದ ಹುಡುಗರು ದೇವಸ್ಥಾನದಲ್ಲಿ ಹುಡುಗಿಯರ ಭುಜಕ್ಕೆ ಭುಜ ತಟ್ಟುವುದು, ಜಡೆ ಹಿಡಿದೆಳೆಯುವುದು, ಕಣ್ಸಣ್ಣ ಮಾಡುವುದು, ಇಂತಹ ಚಿಲ್ಲರೆ ಕೆಲಸಗಳಲ್ಲಿಯೇ ತೊಡಗಿರುತ್ತಾರೆ. ಒಟ್ಟಾರೆಯಾಗಿ ನಮ್ಮ ದೇವರ ಜಾತ್ರೆಗಳು ತರುಣ ತರುಣಿಯರ ಪ್ರೇಮದ ಜಾತ್ರೆಗಳಾಗಿ ಬಿಟ್ಟಿವೆ. ದಣ್ಯರ, ಇದು ನಿಮ್ಮ ಸ್ವಂತ ಅನುಭವ ಮಾತಂತ ಕಾಣ್ತದೆ ಯಾಕ್ರಿ? ಛೇ, ನಾನಂತ ಚಿಲ್ಲರೆ ಮನುಷ್ಯನೇ ಅಲ್ಲ. ನಾ ಬಯಸಿದ ಮಲ್ಲಿಗೆ ಅದಾರ ತೋಟದ್ದಾದರೂ ಸರಿಯೇ, ಅದು ಅರಳದೆ ಮೊಗ್ಗಾಗಿದ್ದರು ಬಲಾತ್ಕಾರದಿಂದ ಬಳ್ಳಿಯಿಂದ ಬೇರ್ಪಡಿಸಿ ಅದರ ಎಸಳುಗಳನ್ನು ಬಿಡಿಸಿ ಕೂಸಿ ಆಸೆ ತೀರಿಸಿಕೊಳ್ಳುವುದೇ ನನ್ನ ಚಪಲ. ದಣ್ಯರ, ಇವತ್ತು ಬರೇ ಗುಲಾಬಿಗಳು ಪುರಾಣ ಆತ್, ಬ್ಯಾಟಿ ಆಡಂಗಿಲ್ಲನ್ರಿ? ಏ ಸದಾ, ಇಂದು 10 ಹುಲಿಗಳನ್ನು ಕೊಂದಷ್ಟೇ ಅತ್ಯಾನಂದವಾಗಿದೆ ನನಗೆ. ಹಾ ಸದಾ, ಇರ್ಲಿ, ತಡವಾಯ್ತು, ನಡೆ ಮನೆಗೆ ಹೋಗೋಣ. ಅಲ್ರಿ ದಣ್ಯರ, ಸುಮ್ಮನೆ ನನ್ನಷ್ಟು ಬಂದು ಕೊರ್ಸ್ಕೊಂಬತ್ರಿ. ಏನು ಒಂದು ಗುಬ್ಬಿ ಹುಳಾನು ಸಾಯಿಸ್ಲಿಲ್ಲ ನೀವು. ಆಡು ಬ್ಯಾಟಿಗೆ ಇದ್ರೆ ಅವಶ್ಯಕತೆನೇ ಇಲ್ರಿ. ನಡಿ ಹೋಗೋಣ. ನಡಿಲೇ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಸುನೀತಾ, ಹೆಸರಿಗೆ ನೂರ್ಮಡಿ ಸುಂದರಿ, ಬಳ್ಳಿಯಂತೆ ಬಳುಕುವ ಅವಳ ದೇಹದಲ್ಲಿ ಅದೆಷ್ಟು ಬೆಡಗು ಬಿಣ್ಣಾಣ. ಅವಳ ನಡಿಗೆ ಕಂಡು ನವಿಲು ಕೂಡ ನಾಚಬೇಕು. ತಿದ್ದಿ ತೀಡಿದ ಅವಳ ಹುಬ್ಬಿನ ಕುಣಿತಕ್ಕೆ ಎಂಥ ಗಂಡಿಗಾದರೂ ಮಬ್ಬು ಗವಿಯಲೇಬೇಕು. ನಾನವಳು ಕಂಡಂತ ಆ ಕ್ಷಣ ನನ್ನ ಕಣ್ಣುಗಳು ಅವಳನ್ನೇ ಹುಡುಕಾಡಿ ಮಿಡುಕುತ್ತಿವೆ. ಅವಳು ಅಪ್ರತಿಮ ಸೌಂದರ್ಯವತಿ. ಅವಳ ಕಣ್ಣಿನ ಚಂಚಲತೆ ನನ್ನನ್ನು ಚಿಂತಾಕ್ರಾಂತನನ್ನಾಗಿ ಮಾಡಿದೆ. ಹೂವಿನ ಬಣ್ಣ ಪಡೆದ ಸುನೀತಾ, ನೀ ಆಸಕ್ತಿ ನೀಡಲೇಬೇಕು ಈ ಸೌಂದರ್ಯ ವಾಸನೆಗೆ. ಏ ಸುನೀತಾ, ನಿನಗೋಸ್ಕರ ಬಣ್ಣಗೆಡಿಸಿಕೊಂಡ ಈ ರಾಜವರ್ಮನ ಹೃದಯವನ್ನು ಹಣ್ಣು ಮಾಡದೆ ತನ್ನಗೆ ಮಾಡಲೇಬೇಕು ನಿನ್ನ ದೇಹ ಸುಖವ ನೀಡು. ಸುನೀತಾ ನೋಡು, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ಅಲ್ಲ ಕಣೆ, ನಮ್ಮ ಮನೆಗೆ ಬರೋದಕ್ಕೆ ನಿನಗೆ ಸಂಕೋಚವೇನೆ? ಚಿಕ್ಕಂದಿನಿಂದಲೂ ನಾನು ನೀನು ಗೆಳತಿಯರಲ್ವಾ, ಅದಕ್ಕೋಸ್ಕರ ಯಾವುದು ಚಿಂತೆ ಮಾಡದೆ ನೇರವಾಗಿ ನಮ್ಮ ಮನೆಗೆ ಬಂದು ಹೋಗುವ, ಆಯ್ತಾ?
ಹಾಗೆ ಆಗಲಿ ಸುಮಿತ್ರಾ, ಎಷ್ಟೇ ಆಗಲಿ ಈ ನಿನ್ನ ಬಡ ಗೆಳತಿನ ನೀನು ಮರ್ತಿಲ್ವಲ್ಲ, ನನಗಷ್ಟು ಸಾಕು. ಅಷ್ಟೇ ಅಲ್ಲ, ನಿನಗೇನೇ ಕಷ್ಟ ಬಂದರೂ ನನ್ನ ಹತ್ರ ಹೇಳ್ತಾ ಇರಬೇಕು. ನಾನು ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀನಿ, ಆಯ್ತಾ? ಸರಿ, ಸಮಯ ಬಂದಾಗ ಸಹಾಯವನ್ನು ಯಾಚಿಸಿದ್ರೆ ನಾನಿರ್ಲಾರೆ. ಸಮಯವಾಯ್ತು, ನಾನು ಬರ್ಲಾ? ಅಣ್ಣ ಮನೆಯಲ್ಲಿ ದಾರಿ ಕಾಯ್ತಾ ಇರ್ತಾರೆ. ಮರ್ತು ಬಿಟ್ಟಿದೆ. ಅಂದಹಾಗೆ ನಿಮ್ಮಣ್ಣ ಅಂಬರೀಷ್ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ, ಆದರೆ ನನ್ನ ಚಿಂತೆಯಲ್ಲಿ ಕೊರಗ್ತಾ ಇದ್ದಾರೆ. ಚಿಂತೆನಾ? ಯಾಕೆ? ಅದೇ ನನ್ನ ಮದುವೆ ಚಿಂತೆನೆ ಅವ್ರಿಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಒಡ ಹುಟ್ಟಿದ ತಂಗಿ ಬೆಳೆದು ನಿಂತಾಗ ಎಲ್ಲ ಅಣ್ಣಂದಿರು ಚಿಂತೆ ಮಾಡಬೇಕಾದದ್ದೇ. ಹೋಗ್ಲಿ, ಈಗ ನಿಮ್ಮಣ್ಣ ಏನು ಕೆಲಸ ಮಾಡ್ಕೊಂಡಿದ್ದಾರೆ? ಎಲ್ಲೆಲ್ಲೋ ಸುತ್ತಾಡಿದ್ರು, ಯಾವ ನೌಕರಿಯೂ ಸಿಗ್ಲಿಲ್ಲ. ಕೊನೆಗೂ ಅದ್ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕ್ಲರ್ಕ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ತಿಂಗಳಿಗೆ 3,000 ರೂಪಾಯಿ ಸಂಬಳ, ಅದರಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ. ಪಾಪ ಪಾಪ. ಅಲ್ಲ ಕಣೆ, ಯಾವುದಾದ್ರೂ ಒಂದು ಕೆಲಸ ಮಾಡ್ಬೇಕು. ನಿಮ್ಮಣ್ಣ ಚಿಂತೆ ಮಾಡ್ತಾ ಇದ್ದಾನಂತೆ, ನೀನು ಚಿಂತೆ ಮಾಡ್ತಾ ಮನೆಯಲ್ಲೇ ಕೂತ್ಕೊಂಡ್ಬಿಡ್ಬೇಡ. ಆಗಾಗ ನಮ್ಮ ಮನೆಗೆ ಬರ್ತಾರೆ, ಹೇಳಿದ್ದು ನೆನಪಿರ್ಲಿ. ಥ್ಯಾಂಕ್ ಯು ಸುಮಿತ್ರಾ. ಅಣ್ಣ ಅಣ್ಣ, ಇವಳು ನನ್ನ ಗೆಳತಿ ಸುನಿತಾ ಅಂತ. ಸುನಿತಾ ನಮ್ಮಣ್ಣ ರಾಜವರ್ಮ. ನಮಸ್ಕಾರ. ನಮಸ್ಕಾರ. ಒಂದು ನೋಡ್ರಿ ನಮ್ಮ ದನಿಯರ ಚಮತ್ಕಾರ. ಲೇಸದ ಶಿವ, ಆ ಬಂದು ಕಣ್ಣ ನನ್ನ ರೂಮ್ನಲ್ಲಿಟ್ಟು ಈ ತಿಂಗಳ ಲೆಕ್ಕಪತ್ರ ಸರಿಪಡಿಸು. ನಾನು ಬಂದು ಚೆಕ್ ಮಾಡುವವರೆಗೂ ರೂಮ್ನಲ್ಲೇ ಬಿದ್ದಿರಬೇಕು. ಎಸ್ ದನಿ. ಸುಮಿತ್ರಾ, ನಾನು ಬರ್ತೀನಿ. ಹೇಳಿದ್ದು ನೆನಪಿರ್ಲಿ. ಅಣ್ಣ, ಏನ್ ಮಾಡ್ತಾ ಇದೀಯಾ? ಏನಿಲ್ಲಮ್ಮ. ನಡಿ, ಊಟ ಮಾಡಿವಿ ಅಂತ. ಊಟ ಮಾಡಲ್ವಾ? ಇಲ್ಲಮ್ಮ, ಅದೇಕೋ ಇಂದು ನನಗೆ ಹಸಿವೆ ನೀರಡಿಕೆ ಮಾಯವಾಗಿ ಮನಸ್ಸಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಹೋಗಮ್ಮ, ನೀನು ಹೋಗಿ ಊಟ ಮಾಡು. ಅದಕ್ಕೆ ನಾನು ನಿನಗೆ ಹೇಳ್ತಾ ಇರೋದು. ಮೇಲಿಂದ ಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಹೇಳು? ಮದುವೆ ಮಾಡ್ಕೋ ಅಂತ ನನ್ನ ಮಾತೇ ಕೇಳಲ್ಲ ನೀನು. ಹೇ ಸುಮಿತ್ರಾ, ಮದುವೆಯಾದ ಕ್ಷಣ ಮನದ ಬೇಸರ ಕಳೆಯಲು ಹೆಂಡತಿಯಾಗಿ ಬರುವ ಹೆಣ್ಣಣ್ಣ ಸಿನಿಮಾ ಥಿಯೇಟರ್ ಅಂತ ತಿಳ್ಕೊಂಡಿದ್ದೀಯಾ? ಮನಸ್ಸಿನಲ್ಲಿ ಯಾವುದಾದ್ರೊಂದು ಭಾವನೆ ಮೂಡಿದಾಗ ಅದು ಬೇಗ ಈಡೇರದಿದ್ದಾಗ ಮನ ಮುದುಡಿ ಮುದ್ದೆಯಾಗುತ್ತದೆ. ಹೃದಯ ಭಾರವಾಗಿ ದೇಹ ಆಲಸ್ಯದ ಆಗರವಾಗುತ್ತದೆ. ಆಗ ಹೆಂಡತಿಯಾದವಳು ತಾನೆ ಏನ್ ಮಾಡ್ತಾಳೆ? ಬಾಬಾ, ಅದಾವುದಪ್ಪ ನಿನ್ನ ಮನದಲ್ಲಿ ಆಸೆ ಈಡೇರದೆ ಇರೋದು? ಛೇ, ನನಗೆ ಅಸಾಧ್ಯವಾದುದಾವುದು ಇಲ್ಲ. ಅದು ಅಲ್ಲದೆ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳದ ದುರ್ಬಲದು ನಾನಲ್ಲ. ಆದರೆ ನನ್ನ ಆತುರತೆಗೆ ಅಳತೆಯೇ ಇಲ್ಲ. ಸರಿ, ನಾನು ಊಟ ಮಾಡ್ತೀನಿ, ನೀನು ಯಾವಾಗ ಬೇಕಾದ್ರೂ ಊಟ ಮಾಡ್ಕೊ. ಅಂತೂ ನಾ ಮರದಲ್ಲಿ ಕಂಡ ಪಕ್ಷಿ ಅರಗಳಿಗೆಯಲ್ಲಿ ನನ್ನ ಅರಮನೆಯಲ್ಲಿ ನನಗಿಂತಲೂ ಮುಂಚಿತವಾಗಿಯೇ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಬಂದು ನಿಂತು ಬಿಟ್ಟಿದೆ. ಇದಕ್ಕೆ ಎನ್ನಬೇಕು ದೈವ ಎಂದು. ನನ್ನ ಹೃದಯ ಕದ್ದ ಸುಂದರ ಕಣ್ಣೆ ಸುನೀತಾ, ನನ್ನ ತಂಗಿ ಸುಮಿತ್ರಾಳ ಗೆಳತಿ, ಇನ್ನೂ ಅನುಕೂಲವಾಯಿತು ನನ್ನ ಕಾರ್ಯ ಸಾಧಿಸಲು. ಎಲ್ಲಿ ಬೇಬೆ? ಲೇ ಮಂಜು ಬೇಬೆ, ಏ ಬೇಬೆ, ದನ್ಯಾರ ಕರೆದ್ರೇನ್ರಿ ನನ್ನ? ಏನ್ ಮಾಡಕತ್ತಿದ್ಲೆ ಒಳಗೆ?
ಸುಮಿತ್ರೆ ಅಕ್ಕಾರಿಗೆ ಲಿಂಬೆಹಣ್ಣು ಹಿಂಡಾಕತ್ತಿದ್ದೀನಿ. ಯಾಕಲಿ ಅಕ್ಕಿಗೆ ಯಾಕೆ ಲಿಂಬೆ ನೀಡಾಕತ್ತಿದ್ದಿ? ಅಯ್ಯಯ್ಯ ಅವ್ರಿಗೆ ಅಲ್ರಿ ಅವ್ರ ಮೋಣಿ ಹೊಟ್ಯಾಗ ಸಂಕಟ ಆಕತೈತ್ರಿ, ಪಾನಕ ಮಾಡಿ ಕೊಡ್ಬೇಕಂತ ನಿಂಬೆಹಣ್ಣು ಹಿಂಡಾಕತ್ತಿದ್ರಿ ದನಿಯಾರ. ಮತ್ತು ನಿಮಗೂ ಏನ್ರ ಸಂಕಟ ಆಗತ್ತನ್ರಿ? ಮತ್ತೆ ಅಂದ್ರ ನನಗೂ ಲಿಂಬೆನ್ ಹಿಂಡಬೇಕಂತ ಮಾಡಿದ್ದಿ. ಲೈ ಅದೇನ್ ಬೇಡ, ಬೆಳಗ್ಗೆಯಿಂದ ಬೇಟೆಯಾಡಿ ತಲೆ ನೋಯ್ತಾ ಇದೆ, ಒಂದು ಸ್ಟ್ರಾಂಗ್ ಕಾಫಿ ತಗೊಂಬ. ಅಯ್ಯ ಪೀಸ ಅದೇ ಮಾತ್ರಿ ದನಿಯಾರ. ಹಾಲು ಹೆಂಗಾರು ಬಿಸಿ ಅದಾವ್ರಿ, ನೈಸ್ ಕಾಫಿ ಮಾಡ್ಕೊಂಡು ತೊಗೊಂಬಂದ್ಬಿಡ್ತೀನಿ ರೀ. ಯಾಕ ಒಂದು 4 ಗ್ಲುಕೋಸ್ ಬಿಸಿ ಇಡ್ತಾರೆ. ಏನು ಬೇಡ ಮಾರಯ್ಯ, ಹೋಗಿ ಒಂದು ಕಪ್ ಕಾಫಿ ತಗೊಂಬ ಸಾಕು. ಆಯ್ತು ರೀ. ಧನ್ಯರ ನಮ್ಮನ್ನ ಲೆಕ್ಕಪತ್ರ ಸರಿ ಮಾಡಕ್ ಹಚ್ಚಿ ನೀವು ಆ ಬೇಬಿ ಜೋಡಿ ಸರ್ಸ ಆಡ್ಲಿಕ್ಕೆ. ಲೇ ಹುಚ್ಚ ಮಬ್ಬ ಅವಿವೇಕಿ, ಅವನ ಜೊತೆ ಸರ್ಸ ಆಡಕ್ಕ ಅವನೇನು ಹೆಣ್ಣಂತ ತಿಳಿದಿ ಎಣ್ಣಲೆ? ಮತ್ತ ಅದು ಗಂಡನ್ರಿ? ಅಯ್ಯೋ ಯಪ್ಪ ಪರಮಾತ್ಮ, ನಾ ಹೆಣ್ಣಂತ ತಿಳಿದು ಏನೇನೋ ಕನಸು ಕಾಣಕತ್ತನ್ರಿ. ಕಾಣ್ಕೋತ ಕೊಂದೋರು. ನೀನೊಬ್ಬ ಶುದ್ಧ ಶತಮೂರ್ಖ. ಇರ್ಲಿ, ಊಟ ಮಾಡಿ ಸಾಯಂಕಾಲ ಸರಿಯಾಗಿ 4 ಗಂಟೆಗೆ ಬಂದ್ಬಿಡು. ಕೈಲಾಸ ಕ್ಲಬ್ನಲ್ಲಿ ಇವತ್ತೊಂದು ಪಾರ್ಟಿ ಇದೆ, ಅಲ್ಲಿಗೆ ಹೋಗೋಣ. 3:45 ಕರೆಕ್ಟ್ ಬಂದ್ಬಿಡ್ತೇನ್ರಿ ನಾ. ಹೇಳಿಕೊಳ್ಳಿ, ನನ್ನ ಕೈಯಾರ ಮಾಡಿದ ಬಿಸಿ ಬಿಸಿ ಕಾಫಿ ನೆಸ್ಕೆ ಕಾಫಿ ದನಿಯಾರ. ನೆಸ್ ಕಾಫಿ ಅಡ್ವರ್ಟೈಸರ್ ಹೋಗ್ಲಿ. ಲೇ ನೀನಿನ್ನು ಊಟಕ್ಕೆ ಹೋಗ್ಲಿಲ್ವೇನೋ? ನೆಸ್ ಕಾಫಿ ಕುಡ್ದು ಹೋಗ್ಬೇಕಂತ. ನೀನು ಕಾಫಿ ಕುಡ್ದ ಹೋಗ್ಬೇಕಂತ ಮಾಡಿಯಾ? ನೀವು ಬರೋ ಕುಡಿಯನ್ರಿ? ಅಯ್ಯಯ್ಯ, ನಾ ಮಾಡೋದ ನಮ್ಮ ದನಿಯಾರ ಸಲ ಯಾವ್ದು ಮಾಡೀನಿ, ನಿನಗೆಲ್ಲಿರ್ತಾರಿಲ್ಲ. ಈಗ ಅರ್ಥ ಆತ ಸದಾ. ಯು ಫಾಸ್ಟ್ ಎಸ್ ಕುಮಾರಿ ಬೇಬಿ ಬರ್ತೀನಿ. ಇದ್ರ ಹಲ್ಲ ನನ್ನ ಹೇಳಿ ಹತ್ತಕಲಿ, ಇದು ನಾಲ್ಗೆ ಹುಣ್ಣು ಹುಟ್ಲಿ. ದನಿಯಾರ ನನಗ ಹೆಂಗ್ ಸಂತ ತಿಳ್ಕೊಂಡ ನಾನು ಪಕ್ಕ ಗೊತ್ತಿಲ್ಲ. ಲೇ ಅವ ನಿನಗ ಹುಡುಗಾಟ ಮಾಡ್ತಾನ, ಅವನ ಮಾತು ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ಅರ್ಥ ಆತಿಲ್ಲ? ಅಯ್ಯೋ, ನೀವು ಇಷ್ಟು ಹೇಳಿದ ಮೇಲೆ ನಾಯಕ ಹಚ್ಕೊಳ್ರಿ ದನಿಯಾರ. ಕುಮಾರ್ ಅನ್ನೋದು ಬಿಟ್ಟು 4 ಮಕ್ಕಳು ತಾಯಿ ಅನ್ಲಿ, ನನಗೇನಾಗೋದೈತಿ? ಏ ರವಿ, ಬಾರೋ ಇಲ್ಲಿ. ರವಿ, ಎಲ್ಲಿಗೆ ಹೋಗಿದ್ದೆ? ಅಣ್ಣ, ಇಂದು ಕಾಲೇಜಿನಲ್ಲಿ ಬಡತನ ಸಿರಿತನ ಎಂಬ ವಿಷಯವಾಗಿ ಒಂದು ಚರ್ಚಾಕೂಟವನ್ನು ಏರ್ಪಡಿಸಿದ್ದರು, ಅದರಲ್ಲಿ ಭಾಗವಹಿಸಲು ಹೋಗಿದ್ದೆ ಅಣ್ಣ. ನಮಸ್ಕಾರಗಳು ಸರ್. ಬಾರಪ್ಪ. ಯಾರಪ್ಪ ನೀನು? ನಾನೊಬ್ಬ ಬಡ ಹುಡುಗ. ನನಗೆ ಯಾರೂ ದಿಕ್ಕಿಲ್ಲ, ಆದರೂ ಬದುಕಬೇಕೆಂಬ ಆಸೆ ಇದೆ ಸರ್. ನನ್ನ ಅಡ್ಮಿಷನ್ ಮಾತಾಡ. ಈ ನಾಡಿಗೆ ಕೀರ್ತಿ ತರುವಂತ ಒಬ್ಬ ಒಳ್ಳೆಯ ಪುತ್ರನಾಗು. ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯೋದಿಲ್ಲ ಸರ್. ನಾ ಇನ್ನು ಹೋಗಿ ಬರುತ್ತೇನೆ. ಆಯ್ತು, ಹೋಗಿ ಬಾರಪ್ಪ. ಏ ರವಿ, ಕಂಡವರಿಗೆ ಕೈ ಒಡ್ಡಿದಾಕ್ಷಣ ಹಣ ಕೊಡ್ತಾ ಹೋದ್ರೆ ಮುಂದೆ ನಮಗೂ ಇದೇ ಪರಿಸ್ಥಿತಿ ಬರುತ್ತೆ, ಎಚ್ಚರ. ಅಣ್ಣ, ಮುಂದೆ ಈ ಪರಿಸ್ಥಿತಿ ನಮಗೆ ಬರಬಾರದು ಎಂದು ತಾನೇ ನಾನು ದಾನ ಧರ್ಮ ಪರೋಪಕಾರ ಮಾಡುವುದಣ್ಣ. ರವಿವರ್ಮ, ನಮ್ಮಂತಹ ಸಿರಿ ಸುತರ ಸುತ್ತ ದಾರಿದ್ರೆ ಒಂದು ಸುತ್ತಲಾರದು. ಅಣ್ಣ, ನೀನು ತಿಳಿದುಕೊಂಡದ್ದು ನಿನ್ನ ತಪ್ಪು ಕಲ್ಪನೆ. ರಾಜ ಮಹಾರಾಜರಿಗೆ ಬಿಟ್ಟಿಲ್ಲ ಅಂದಾಗ ಇನ್ನು ನಮ್ಮಂಥವರು ಪಾಡೇನು? ಶ್ರೀಮಂತಿಕೆ ಶಾಶ್ವತವೆಂದು ನೀನು ಎಂದೂ ಭಾವಿಸಬೇಡ.
ವಿಧಿಯು ತನ್ನ ವಕ್ರ ದೃಷ್ಟಿ ಬೀರಿದಾಗ ಲಕ್ಷಾಧಿಪತಿಯು ಕೂಡ ಭಿಕ್ಷಾಧಿಪತಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಅಂತಹ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎಂದು ಹೇಳಿದ್ದಾರೆ. ಹೌದಾ? ಹೋಗು, ಬೀದಿಗೆ ನಿಂತು ಎಲ್ಲವನ್ನು ತೂರಿಬಿಡು. ಆಗ ಕಲಿಯುಗದ ದಾನಶೂರ ಕರ್ಣ ಅಂತ ಕರೀತಾರೆ ಈ ಬಡ ಜನತೆ ನಿನಗೆ. ಅಣ್ಣ, ನೀನು ಹೇಳಿದ ಹಾಗೆ ಬೀದಿಗೆ ನಿಂತು ತೂರಿದರೆ ಅವರ ಕೊಡುವ ಬಿರುದಾದರೂ ನನಗ ದಾನ ಸೂರ ಕರ್ಣ ಎಂದು ಉಳಿಯುತ್ತದೆ ಅಲ್ಲ, ನನಗೆ ಅಷ್ಟೇ ಸಾಕು. ಏ ರವಿ, ನಿನ್ನ ಉದ್ದಟತನ ಮಿತಿ ಮೀರ್ತಾ ಇದೆ. ಅತಿಯಾದಾಗ ಮಿತಿ ಆಗೋದು ಸಹಜಣ್ಣ. ನೀನೊಂದು ರೀತಿ ಹಾಳು ಮಾಡಿದರೆ ನಾನೊಂದು ರೀತಿ ಹಾಳು ಮಾಡಲೇಬೇಕಲ್ಲ. ಏ ರವಿ, ನಾನು ನನ್ನ ಸ್ವಂತ ಸುಖಕ್ಕಾಗಿ ಹಣವನ್ನ ನೀರಿನಂತೆ ಖರ್ಚು ಮಾಡ್ತೀನಿ. ಅಣ್ಣ, ನೀನು ಮಾಡುತ್ತಿರುವ ಈ ಕರ್ಮದ ಕೆಲಸದಿಂದ ನಿನಗೆ ಉಳಿಯುವುದು ಕೊನೆಗೆ ಒಂದು ಖಾಲಿ ಬಾಟ್ಲಿ, ಅದರ ಮೇಲೆ ಒಂದು ದೊಡ್ಡ ಅಪಕೀರ್ತಿ. ಆದರೆ ನಾನು ಮಾಡುವ ದಾನ ಧರ್ಮದಿಂದ ನಮ್ಮ ಮನೆಗೆ ಒಂದು ಕೀರ್ತಿ. ಹಿಂದೆ ಅಪ್ಪಾಜಿ ಅವರಿಗೆ ಇದ್ದ ಘನತೆ ಗೌರವವನ್ನು ಅಳಸದೆ ಉಳಿಸಿಕೊಂಡು ಹೋಗುವುದೇ ನನ್ನ ಗುರಿ. ಯಾವ ಮನೆ ಹಿಂದೆ ಧರ್ಮದ ಬೀಡಾಗಿತ್ತೋ ಇಂದು ಆ ಮನೆ ಅವರ ಮಕ್ಕಳಾದ ನಮ್ಮಿಂದ ಕರ್ಮದ ಕಾಂಡವಾಗಬಾರದಣ್ಣ. ಅಣ್ಣ, ನೀವು ಹಿರಿಯರು, ನಿಮ್ಮ ಮುಂದೆ ಹೆಚ್ಚು ವಾದಿಸುವುದು ನನಗೆ ಸರಿ ಅನ್ನಿಸುವುದಿಲ್ಲ. ಅಣ್ಣ, ಮೊನ್ನೆ ನಡೆದ ಸಭೆಯಲ್ಲಿ ಕಾಲೇಜಿನ ಕಟ್ಟಡಕ್ಕಾಗಿ 1 ಲಕ್ಷ ದೇಣಿಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿರುವೆ. ಇಂದು ಆ ವಿದ್ಯಾವರ್ಧಕ ಸಂಘದವರಿಗೆ 1 ಲಕ್ಷ ಚೆಕ್ ಕೊಟ್ಟು ಬರುತ್ತೇನೆ. ನಾನಿನ್ನು ಬರುತ್ತೇನೆ ಅಣ್ಣ. ಛೇ, ಇವನ ಅವಿವೇಕತನ ಮಿತಿ ಮೀರ್ತಾ ಇದೆ. ತಮ್ಮನೆಂಬ ಪ್ರೀತಿಯಿಂದ ಸುಮ್ಮನಿದ್ದರೆ ಇವನು ಈ ಅಂತಸ್ತಿನ ಅಡಿಗಲ್ಲನ್ನು ಸಹ ದಾನ ಮಾಡಿಬಿಡ್ತಾನೆ. ಹೌದು, ಇವಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕಲೇಬೇಕು. ಏ ರವಿ, ನಾನು ಮನಸ್ಸು ಮಾಡಿದ್ರೆ ಕೇವಲ ತುತ್ತನ್ನ ತುಂಡು ಬಟ್ಟೆಗಷ್ಟೇ ನೀನು ಒಡೆಯನಾಗಿ ಬಾಳ್ಬೇಕಾಗುತ್ತೆ ನನ್ನ ದೀನದ ಆಳಿನಂತೆ. ಕರೆಕ್ಟ್. ಹಾಗೆ ಮಾಡಿದ್ರೆ ಅವನಿಗೆ ಬುದ್ಧಿ ಬರೋದು. ಇಲ್ಲಾದ್ರೆ ಪುರಂದರಾಸರ ಕನಕದಾಸರ ಕೀರ್ತನೆಗಳನ್ನು ಜಾರಿಗೆ ತಂದು ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದಕ್ಕೆ ಕಟ್ಟಿಟ್ಟುವುದು ಬುತ್ತಿ ಎಂದು ನನಗೆ ಬುದ್ಧಿ ಹೇಳದೆ ಬಿಡಲಾರ ಈ ಮುಟ್ಟಾಳ. ಇರುವ ಭಾಗ್ಯವನ್ನೆನ್ನದು ಬಾರಿನೆಂಬುದು ಬಿಡು, ಹರುಷಕ್ಕೆ ಇದೇ ದಾರಿ ಅಂತೇಳಿ ನಮ್ಮ DVG ಅವ್ರು ಹೇಳ್ಯಾರ. ಅದಕ್ಕೆ ನಾವು ಇಷ್ಟು ತಡ್ಕೊಳ್ಳೋದಾಗೈತ್ರಿ. ಇರ್ಲಿಕ್ಕಂದ್ರ ನೋಡಿಲಿ ಎಳ್ದು ಕಟ್ಟಿ ಬಿಡ್ತಿದ್ನಿ. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಆಗಿನಿ ಪ್ಯಾಸಿನ ಹೊರೆದು ಹುಡುಗರು ಮುದುಕರಿಗೆಲ್ಲ ಮಾಡಿದ ಟೆನ್ಷನ್ನ. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಆಗಿನಿ ಪ್ಯಾಸಿನ ಹೊರೆದು ಹುಡುಗರು ಮುದುಕರಿಗೆಲ್ಲ ಮಾಡಿದ ಟೆನ್ಷನ್ನ. ಯಾರಿಗೆ ಕೊಟ್ಟವಪ್ಪ ಕೊಳ್ಳಾಗ? ಮತ್ಯಾರಿಗೆ ನಿಂತತಲ್ಲ ಇಲ್ಲಿ ನಮ್ಮ ಅರಿಗಿನಿ ಇದಕ್ಕ ಕಟ್ತಿದ್ನಿ. ಏನು ಕಟ್ತಿ? ಮಾಂಗಲ್ಯ ಸರ ಕೊಳ್ಳಾಗ. ಅಂತೂ ಮದ್ವೆಯಾಗ ನಿರ್ಧಾರ ಮಾಡಿ ಅನ್ನಂಗ ಆತ. ಮತ್ತೆ ಯಾಕೆ ಬಿಡ್ಬೇಕು? ತೀರ್ಮಾನನ ಮಾಡಿ ಫೈನಲ್ ಅದ. ಮುಂದೆ ಭಾಷಣ ಮುಂದ ಮತ್ತ ನಿಮ್ಮ ಅಪ್ಪ ಅದಲ್ಲ, ನಿಮ್ಮ ಅಪ್ಪನ ಒಪ್ಪಿಸ್ಬೇಕಲ್ಲ ನಾವು ಒಂದ್ ಸ್ವಲ್ಪ. ಅಯ್ಯಯ್ಯ ನಿನ್ ಹಣ ಎತ್ಲಿ ವೈದ ಅಲ್ಲ, ನಿಮ್ಮ ಅಪ್ಪನ ಒಪ್ಪಿಸ್ಬೇಕಲ್ಲ, ಅದನ್ನ ಹೇಳ ಮೊದಲ. ನಾನು ಹಂಗ ತಿಳ್ಕೊಂಡಿದ್ನೋ ಮಾಮ. ಹುಚ್ಚಿ, ಹಳೆ ಹುಚ್ಚಿ. ಈ ಮದುವೆ ನೋಡಿಲಿ ಹಂಗಿಂಗಲ್ಲ. ಹೆಂಗ ಆಗ್ಬೇಕು ಹೇಳು? ಹೆಂಗಾಬೇಕ? ಮನಿಗೆ ಸುಣ್ಣ ಬಣ್ಣ ಹಚ್ಚಿ ಬರುವ ನೆಂಟರಿಗೆ ಹೊಸ ಹೊಸ ಅರಿಬೆಗಳನ್ನು ತಂದು ಸಿವಿ ಊಟ ಹಾಕಿಸಿ ನೋಡಿಲಿ ಮನಿ ಮುಂದ ಹಂದ್ರ ತಪ್ಲ ಹಾಲ್ಗಂಬ ಇವನ್ನೆಲ್ಲ ಹುಗಿದು ನೋಡಿಲಿ ಒಂಥರ ಆನಿ ತರಿಸಿ
ಆನಿ ಮೇಲೆ ಅಂಬಾರಿ, ಅಂಬಾರಿ ಮ್ಯಾಗ ನೀನು, ನಿನ್ನ ಮ್ಯಾಗ ನಾನು. ಏಯ್! ನೀ ಹಣ ಎತ್ತಿ ಸತ್ತ ಹೋಗ್ತೀನೋ ನಾನು. ದಿನ ಐತಿ ಹಾ ಬಂದು ಬೀಗ್ರ ಅಕ್ಕಿ ಕಾಳ ಹೆಲಿಕಾಪ್ಟರ್ ಮ್ಯಾಗ ಹಾಕ್ಬೇಕು ನಮಗ್. ಎಲ್ಲಿಂದ ಆನಿ ಮ್ಯಾಗ ಕುಂತಿರ್ತೀವಿ, ಮತ್ತ್ ಅಕ್ಕಿ ಕಾಳ ನಮಗ್ ನೆತ್ತಿ ಬೀಳ್ಬೇಕಂದ್ರೆ ಹೆಲಿಕಾಪ್ಟರ್ ಬಿಡ್ತೀನಿ ಮ್ಯಾಗ. ಹೆಲಿಕಾಪ್ಟರ್ ಅಲ್ಲ ಅದು ಹೆಲಿಕಾಪ್ಟರ್. ಹಾ ಇಲ್ಲಿ ಜನಕ್ಕೆ ತಿಳಿಬೇಕಲ್ಲ ನೀನ್ ಬಾ 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 ಬಾ. ಟ್ರ್ಯಾಕ್ಟರ್ನ್ಯಾಗ ಹತ್ತು ಜನಕ್ಕೆ ಏನ್ ಗೊತ್ತಾಗ್ಬೇಕು. ಎಂತ ಮಾತು ಸತ್ಯನಾರಾಯಣ ಅವ್ರ ಭಾಷಣ ಬಾಳ ಉದ್ದ ಆಯ್ತಪ್ಪ. ಯಪ್ಪ ಕಟ್ ಮಾಡ್ಕೋ ಸ್ವಲ್ಪ. ನೋಡು, ಮೊದಲ ನಾವು ಮಾಡಾಕ್ ನಿಂದ್ರುದಿಲ್ಲ, ಹಾ ಮಾಡಾಕ್ ನಿಂತೀವ ಅಂದ್ರ ಉದ್ದುದ್ದನ ಮಾಡೋದು ನಾವು. ಏನು ನಿಮ್ಮಂತಾರು ಹುರುಪಿಗೆ ಎಬ್ಬಿಸ್ಬಿಡ್ತೀರ, ಆಮ್ಯಾಗ ಉದ್ದಾತ್ ನೋಡು ಅಂತಿ. ಏನ ಬಾಸನ ಹೋಗ್ಲಿ ಬಿಡ ಮಾವ. ಈ ನಮ್ನಿ ಟ್ರಿಮ್ ಆಗಿ ರೆಡಿ ಆಗಿ ಡ್ರೆಸ್ ಮಾಡ್ಕೊಂಡು ಚಸ್ಮಾ ಒಂದ್ ಬೇರೆ ಹಾಕೊಂಡ್ ಬಂದ್ಬಿಟ್ಟಿ. ಮತ್ತ ಎಲ್ಲಿ ಹೊಂಟಿ? ಬೆಳಿಗ್ಗೆ ಮಾರ್ನಿಂಗ್ ಶೋ ನೋಡಕ್ ಹೊಂಟೀನಿ. ಯಾವ ಪಿಕ್ಚರ್ ಇದು ಮಾರ್ನಿಂಗ್ ಶೋ? ಒಂದೇ ಒಂದು ರಾತ್ರಿ ಬರ್ತೀಯಾ? ಇದು ಪಿಕ್ಚರ್ ಹೆಸರ, ಗಾಬರಿ ಆಗ್ಬೇಡ. ಇದು ಪಿಕ್ಚರ್ ಹೆಸರ? ವೈಶಾಲಿ, ಇದು ಪಿಕ್ಚರ್ ಹೆಸರ, ಮಲಯಾಳಿಯಂ ಪಿಕ್ಚರ್ ಇದು. ಅವ್ನು ಇಂಥವ್ ನೋಡಿ ನೋಡಿ ಹಿಂಗಾಗ್ಯಾವ ಇವು. ಗಜಮ್ಮ ಇದು ವಿಡಿಯೋ ನೋಡಿದ್ನೆ, ಮಲಯಾಳಂ ಪಿಕ್ಚರ್ ನೋಡಿದ್ನೆ. ಏನ ಬರಬಾರ್ದು ಬಂದೈತು ನಿಮ್ ಹೆಣ ಎತ್ಲಿ ನಿಮಗ. ನಾವಲ್ಲಪ್ಪ ಆ ಪಿಕ್ಚರ್ ನೋಡಕ್ ನಾ ಮಾತ್ರ ಬರಂಗಿಲ್ಲ. ಅದ್ರ ಬಾಳ ಸೆಕ್ಸ್ ಇರುತ್ತಂತ ಮಾಮ. ಅದಕ್ಕೆ ನಾ ಬಾಕ್ಸ್ ಟಿಕೆಟ್ ತೆಗಿಸ್ತೀನಿ. ಯಾವ ತಗಸ್ತಿ? ಬಾಕ್ಸ್ ಟಿಕೆಟ್. ನೀನು ಬೇಡ, ನೀನು ಸಿನಿಮಾನು ಬೇಡ. ಸರಿ ನೀನ ಹೋಗ್ತೀನ ಮನೆಗೆ. ನಿಲ್ಲ ಯಾಕ ಹೋಗ್ಬೇಡ, ನನಗ ಅರ್ಜೆಂಟ್ ಐತಿ ಈಗ. ಅರ್ಜೆಂಟ್ ಅಲ್ಲ, ಆ ಪಿಕ್ಚರ್ನ್ಯಾಗ ನೋಡು ಇಷ್ಟು ಮಜಾ ಇರ್ತತಿ. ಹಾ ಬಾಕ್ಸ್ ಟಿಕೆಟ್ ತೆಗಿಸಿನಿ ಅಂದ್ರ ನಾವು ಮಾಡೋದು ಅಲ್ಲಿ ನೋಡೋದು ಯಾರ್ಯಾರು ಹೊರಗಿನ ನೋಡಕ್ ಬರೋದಿಲ್ಲ. ಅದು ಬಾಕ್ಸ್ ಟಿಕೆಟ್ ಅಂದ್ರೆ ಹಂಗೆ ಮಜಾ ಇರ್ತದೆ. ಅದಕ್ಕೆ ಅದನ್ನ ಪಿಕ್ಚರ್ ನೋಡ್ಕೊಂಡ ನೀ ಹೋಗ. ಇವ ಸಾಮಾನ್ಯ ಮನುಷ್ಯ ಅಲ್ರಿ ಇವ. ಗಜಮ ಮುತ್ತೆ ಇವ. ಗಜಮಾರಿ ಗಜಮಾರಿ ಮುತ್ಯಾಂದು ಡೈರೆಕ್ಟ್ ಗಜಮಾರಿ. ಹಗುರಿಲ್ಲ ಮುತ್ತೆ ಹಗುರಿಲ್ಲ, ಊರಾಗ ಯಾರು ಬಿಟ್ಟಿಲ್ಲ. ಗಜಮಾರಿ ಗಜಮಾರಿ ಮುತ್ಯಾಂದು ಡೈರೆಕ್ಟ್ ಗಜಮಾರಿ. ಹಗುರಿಲ್ಲ ಮುತ್ತೆ ಹಗುರಿಲ್ಲ, ಊರಾಗ ಯಾರು ಬಿಟ್ಟಿಲ್ಲ. ಅಲ್ಲ ಇಲ್ಲೇ ಇರ್ತೇ, ಬೆಂಗಳೂರದಾಗ ಇರ್ತೀನಿ ನೀನು. ಎಷ್ಟು ವರ್ಣನೆ ಮಾಡಿ ಹೇಳಾಕತ್ತಲ್ಲ. ನಾವಲ್ಲ ಅಂತ ಹೇಳಾಕತ್ತೀನಿ. ಇಲ್ಲ ನಾ ಏನು ಮೊದ್ಲಿನಂಗ ಸಾಮಾನ್ಯ ಮನುಷ್ಯಳ ಅಲ್ಲೀಗ. ಸುಮಿತ್ರಾ ದೇವಿ ಅದರಲ್ಲ, ಸುಮಿತ್ರಾ ದೇವಿ ಅವ್ರ ಪಿ ಅದೀನಿ. ಓಹೋ, ಆ ಪೋಸ್ಟ್ ಯಾವಾಗ ಸಿಕ್ತ ನಿನಗ? ಅಲ್ಲ, ಸುಮಿತ್ರಾ ದೇವಿ ಅಂದ್ರ ಹಿಂದಕ್ಕ ಸುಮಿತ್ರಾ ದೇಸಾಯಿ ಅಂತೇಳಿ ಒಂದು ಕಾಳಗ ಎಬ್ಸಿದ್ರಲ್ಲ, ಒಂದು ದೊಡ್ಡ ಅವ್ರ ಅದ ಸುಮಿತ್ರಾ ದೇವಿ. ಲಪ್ 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 ಹೊಯ್ಕೊಲೆ ಆ ಸುಮಿತ್ರಾ ದೇವಿ ಅಲ್ಲ, ರಾಜವರ್ಮನ ತಂಗಿ ಸುಮಿತ್ರಾ ದೇವಿ. ಓಹೋ, ಆ ಹೆಣ್ಣು ಮಗಳಿಗೆ ಈ ಪರ್ಸನಲ್ ಸೆಕ್ರೆಟರಿ ಏನ IAS ನೌಕರಿ ಸಿಕ್ಕಂಗ ನಲ್ಲಿದ್ಯಲ್ಲ ನಿನ್ನ ಏನ ಮಸಡಿ. ನಿನ್ನ ಮಸಡಿ ನೋಡ್ಕೊ, ನಾನು ಮಸಡಿ ಅಂತ. ಆ ದೇವಿಗೆ ಪರ್ಸನಲ್ ಸೆಕ್ರೆಟರಿ ಅಂದ್ರೆ ದೊಡ್ಡ ಒಂದು ಕಿರೀಟದಾಗ ಕುಂದಿರಿಸಿ ರಾಜಮಾರ ಓದಾಡ್ತಾರ. ನೋಡಪ್ಪ, ನೀವಿದ್ದಾರು ದೊಡ್ಡ ದೊಡ್ಡ ಶ್ರೀಮಂತರು, ನಿಮಗೆಲ್ಲ ದೊಡ್ಡ ದೊಡ್ಡ ಬೇಕು ಪದವಿ. ನಾವೇನು ಬಡವರು, ಈಟ ಸಿಕ್ರನ ದ್ವಾಡ ಸಿಕ್ಕಂಗ ಆಗತ್ ನಮ್. ನೋಡಿ ಹೆಂಗ್ ಕಣಕತ್ತೀನಿ, ಭಾರಿ ಚಂದ ಕಾಣಕತ್ತಿಯಲ್ಲ. ಹೂ ಮುಡ್ಕೊಂಡ್ ಬಂದೀನಿ. ತಲೆಗೆ ಹೂ ಮುಡ್ಕೊಂತ ನಿನಗೆ ಹೇಳಿ ನಾನು ಹೊಯ್ಕೋತೀನಿ ನಿನ್ ಮುಂದೆ. ತಲೆಗೆ ಹೂ ಮುಡ್ಕೊಂತ ನೋಡಿಲಿ. ನಿಮ್ ನೋಡ್ಲಿ ಕಣ್ಣಿಗೆ ನೆದರಕತ್ತಿ. ಒಂದ್ ಸ್ವಲ್ಪ ಒಂದ್ 2 kg ಮೆಣಸಿಕಾಯಿ ತುಂಬ ನಿಮ್ಮ ಮಕ್ಕಳು ನೆದರ್ ಕಟ್ಕೊಂಡು. ಅಲ್ಲ, ಊರಾನ ಮಂದಿ ನನ್ನ ಮೂಗಿಗೆ ನೆದರ್ ಬಿಡ್ತಾರ ಬಿಡು, ಅಂತ ಸ್ಮಾರ್ಟ್ ಐತೆ ನನ್ನ ಮೂಗ. ಯಾಕೋ ಮಾವ ನನ್ನ ಹೂವಿನ ಮೇಲೆ ನಿನ್ನ ಕಣ್ಣು ಬಿಳಾಕತ್ತೈತಿಲ್ಲ? ಯಾಕ ನಾ ಚಂದ ಕಾಣಕತ್ತಿಲ್ಲ? ನೀ ಚಂದ ಕಾಣೋದಿಲ್ಲ ಅಂತ ಅಂದ್ರ ಈ ಮಂದಿ ಮಾರಿ ಹೂವ್ಯಾರ. ನೀ ಹೂ ಮುಡಿದ್ರ ಹೂ ಈ ಯುವಕರಿಗೆ ಚಂದ. ತೋಟದಲ್ಲಿ ಅರಳಿರೋ ಹೂ ತೋಟಕ್ಕೆ ಚಂದ. ಹೌದೌದೌದು. ಮತ್ತ ದೇವಸ್ಥಾನಕ್ಕೆ ಹೋದಾಗ ದೈವ ಭಕ್ತಿಯಿಂದ ಕೊಡುವ ಹೂ ದೇವ ಪಾದಕ್ಕೆ ಸಮಾನ ಅಂದಂಗ ನೀ ಚಂದ ಕಾಣೋದಿಲ್ಲ ಅಂದ್ರ ನಾನು ಇಲ್ಲಿ ಕುಂತಾರ ಓಡಾಡಿಸಿ ಒದ್ದಾರ. ಯಾರ ಒದಿದ್ದೀರನಪ್ಪ ಇವನ? ಎಲ್ಲಾರು ನಮ್ಮ ಅಕ್ಕಂಗ್ಯಾರ ಬಂದಾರ ಇವತ್ತು.
ಎಲ್ಲಿಂದ ಎಲ್ಲಿ ನೋಡ್ತೀಯ ಬರೀ ನಮ್ದ ಪಾರ್ಟಿ ಇವತ್ತು ಒಟ್ಟು ಯಾಕ ಮುಂದೆ ಏನು ಹೇಳಿ ನಿನ್ನ ಸಮಸ್ಯೆ ನಾನು ಮುಂದೆ ಏನಿಲ್ಲ ಹಾ ಭಾಳ ಅಂದ್ರೆ ಭಾಳ ಹಾ ಯಾಕ ನಮ್ದೊಂಥರ ಮೈ ಬಿಗು ಹಿಡಿದೈತಿ. ನಿನಗೆ ಎಲ್ಲಿ ಮಾತು ಬರಂಗಿಲ್ಲ ಅಲ್ಲಿ ಮೈ ಬಿಗು ಹಿಡಿದು ಬಿಡ್ತೈತೆ ಮಾತು ಯಾಕೆ ಬರಲ್ಲ ಮಾತಾಡ ಏನೈತಿ ನಿನ್ ತಿಂಡಿ ಹಾಗೆ ನಿಂದ ತಿಂಡಿ ಆಲಿ ಬಾರ ನೀನು ಹೇಳೋ ಎತ್ತಿ ಬಾ. ಬಂಗಾರ ಗಿಂಡಿ ನೀ ಬಾರ ಭೂಜಾಳ ಜಾತರಿ ಮಾಡೋಣ ನಾವು ಜೋರ ಭೂಜಾಳ ಜಾತರಿ ಮಾಡೋಣ ನಾವು ಜೋರ ಬಂಗಾರ ಗಿಂಡಿ ನೀ ಬಾರ ಬಂಗಾರ ಗಿಂಡಿ ನೀ ಬಾರ ಪೂಜಾಳ ಜಾತರಿ ಮಾಡೋಣ ನಾವು ಜೋರ ಪೂಜಾಳ ಜಾತರಿ ಮಾಡೋಣ ನಾವು ಜೋರ ಬೆರೂರ ಬಸ್ಸಾತಿ ಪೂಜಾಳಿಗೆ ನೀ ಬರುವಾಗಿ ಬಸ್ಸಿನ ಕಿಣಿಗಾಗ ನೋಡಿ ನನ್ನ ನೋಡಿ ನೀ ನಗುವಾಗಿ ನನ್ನ ಮನಸಾನೆ ಕದ್ದಾಗೆ ನನ್ನ ಮುದ್ದ ಮನಸಾನೆ ಕದ್ದಾಗೆ ಬಂಗಾರ ಗಿಂಡಿ ನೀ ಬಾರ ಪೂಜಾಡ ಜಾತರಿ ಮಾಡೋಣ ನಾವು ಜೋರ ಪೂಜಾಡ ಜಾತರಿ ಮಾಡೋಣ ನಾವು ಜೋರ ನಿನ್ನೈ ಬೆಟ್ಟಿ ಪ್ರೀತಿಗಾಯ್ತು ಸರಿ ಸಾಟಿ ಕನಸಿನೊಳಗ ಕಾಡತಿ ನನ್ನ ಮುದ್ದಿನ ಮುಟ್ಟಿ ನನ್ನ ನಿನ್ನೈ ಬೆಟ್ಟಿ ಪ್ರೀತಿಗಾಯ್ತು ಸರಿ ಸಾಟಿ ಕನಸಿನೊಳಗ ಕಾಡತಿ ನನ್ನ ಮುದ್ದಿನ ಮುಟ್ಟಿ ಸುತ್ತಿ ಚಂದ್ರಮನಾದು ಮಂಗನಾಚಿ ಮರೆಯಾದೆ ನನ್ನ ಮನೆಯನ್ನು ಬೆಳಗುವ ದೇವಿ ರಾಧೆ ನೀನಾದೆ ಕಂಡ ಎಂದದಿ ಇಬ್ಬರು ಆಗೋಣ ಕಂಡ ಎಂದದಿ ಇಬ್ಬರು ಆಗೋಣ ಒಂದು ವರ್ಷದಾಗ ಗಂಡನ ಹಡಿಯೋಣ ಒಂದು ವರ್ಷದಾಗ ಗಂಡನ ಹಡಿಯೋಣ ಬಂಗಾರ ಗಿಂಡಿ ನೀ ಬಾರ ಭೂಜಾಡ ಜಾತರಿ ಮಾಡೋಣ ನಾವು ಜೋರ ಹೇ ಹೇ ಆಹಾ कितना हसीन चेहरा कितनी प्यारी आंखें कितना हसीन चेहरा कितनी प्यारी आंखें कितनी प्यारी आंखें हैं आंखों से लगता प्यार गुजरत ने बनाया होगा गुजरत से दिल मिल गया गुजरत ने बनाया होगा गुजरत से दिल मिल गया ವಯಸ್ಸನಕ್ಕ ನಿಂದು ಭಾಳ ಐತ್ ಬಿಡವ ಏನಲ್ಲೇ ಪಾಲ್ ಕಮ್ಮತ್ ಹಾ
ಏನ ಜೋಡಿ ಹಾಡಿ ಕುಣಿಯಾಕ ಹಚ್ಬಿಟ್ಟಿಯಲ್ಲ. ಹಂಗಲ್ಲ ಮಿಸ್ಟರ್ ಮಂಜು ಬೇಬಿ. ಡ್ಯಾನ್ಸ್ ಡ್ಯಾನ್ಸ್ ಎಷ್ಟು ತ್ರಾಸ್ ಮಾಡ್ಕೊಕತ್ತಿ ನೀನು ಅವನ ಜೊತೆ ನಾ ಕುಣಿದ್ರ. ಹಂಗಲ್ಲ ಮಿಸ್ಟರ್ ಮಂಜು ಬೇಬಿ, ಸುಮ್ಮನೆ ಕುಣಿಯಾಕತ್ತಿದ್ಯ. ಅವನೇ ಮಿಸ್ಟರ್ ಮಂಜು ಬೇಬಿ. ಇದು ಯಾವ್ದಿದು 3-9? 3-9 ಅಲ್ಲ, ನಾನು ಪಕ್ಕ ಗಾಂಡೀನಿ. ನೀ ಏನು ಹೆಂಗ್ ತಿಳ್ಕೊಂಡೆ ನಾನು ಪಕ್ಕ ಗಾಂಡೂಸ ಅದೀನಿ. ಆದ್ರ ನಾನು ಸ್ವಲ್ಪ ಡಿಫ್ರೆಂಟ್ ಐತಿ. ಏನ ಮನಸ್ಸು ಮನಸ್ಸು ಗಂಡಸಲ್ಲೋ ನಿನ್ ಹೆಣ ಎತ್ಲಿ ಗಂಡಸು ನಡಬರ ಗೂಟ ಜಡಿ ಅದಕ್ಕೆ. ಯವ್ವ ಗೂಟ ಜಡ್ಸೊಂದು ಜಡ್ಕೊಂಡ ಹಿಂಗಾಗಿ ನಾನು. ಅಯ್ಯೋ ಗೂಟ ಸುದ್ದಿನ ಬ್ಯಾಡ ಅಂತೀನಿ ನೀನು. ಅಲ್ಲಿ ಹೋಗ್ಲಿ ಬಿಡ, ನೀ ಏನ್ ಈ ಕಡೆ ಬಂದಿಯಲ್ಲ ಯಾಕ? ಅಯ್ಯ ಕೇಳಿ ಬೇಸ್ ಮಾಡಿ ನೋಡಿ ಸರಿ. ಯಾಕ? ಸುಮಿತ್ರಕ್ಕಾರ ನಿನ್ನ ಅರ್ಜೆಂಟ್ ಕರ್ಕೊಂಬಾ ಅಂತ ಹೇಳ್ಯಾರ. ಅಯ್ಯೋ ನನ್ ನೆನಪ ಇಲ್ಲ ನೋಡು. ನಮ್ಮ ಊರಾಗ ಹೊಸ ಸಾರಿ ಸೆಂಟರ್ ಅಂಗಡಿ ಓಪನ್ ಆಗೈತೆ ಅಂತ ದೌಡ್ ಬಾ ಅಂತ ಹೇಳಿದ್ರು. ನನ್ ನೆನಪ ಇಲ್ಲ, ಹೆಂಗ್ ಮಾಡೋದು ಈಗ? ಅದೇನ ಮಾವ ಅಯ್ಯವ ಹಸಿ ಹಣ ಅದು, ಅದಕ್ಕೂ ಏನೂ ಇಲ್ಲ. ₹1 ಕೊಡಂಗಿಲ್ಲ ಬಿಡಂಗಿಲ್ಲ, ಬರೇ ಮೈ ಮುಟ್ಟಿ ಡ್ಯಾನ್ಸ್ ಮಾಡಂತ ನಾವು. ಅಲ್ಲ ಇದು ಗಂಡ ಜಾತಿನೂ ಇಲ್ಲ ಹೆಣ್ಣು ಜಾತಿನೂ, ಅದನ್ನ ಬಿಟ್ಟು ಇನ್ನೊಂದು ಜಾತಿ ಐತಿ. ಆ ಜಾತಿ ಯಾವ್ದು ಏನು ಇವ್ರ ಮಂದಿ ಬಳಗ ಎಲ್ಲಿದರು ಏನು ಈಗ ನಾ ಪಾಕ ಗಾಂಡುಸು. ಇವ್ರ ಅವು ಏನು ಇವ್ರ ಅಪ್ಪ ಏನು ಅವ್ರ ಅವ್ವ ಯಾಕೆ ಬೇಕು ನಿನಗೆ ಇಟ್ಟೊತ್ನ್ಯಾಗ? ಸರಿ ಒಂದು ಸ್ವಲ್ಪ ಸುಮ್ಮನೆ. ಈಗ ಒಂದು ಕೆಲಸ ಮಾಡು, ನೀನು ಅರ್ಬಿ ಕಳೆದು ಹೋಗಿ ನಾನು ಸತ್ರು ಆಗೋದಿಲ್ಲಪ್ಪ ಇದು. ನನ್ನ ಎಲ್ಲ ಕಡೆ ಕೈಯಾಡ್ಸ್ ನೋಡ. ನಿನಗ ಪಕ್ಕ ಗಾಂಡು ಸೈತೆ ಅರ್ಧ ಬರ್ದ ಗಾಂಡು ಸೈತೆ ಗೊತ್ತಾಗತ್ತ. ಅದು ಹೋಗ್ಲಿ, ನಿಮ್ಮ ಜಾತಿ ಮಂದಿರ ಎಲ್ಲಿದಾರ ಹೇಳು ಮರಯ್ಯ. ನಮ್ಮ ಜಾತಿ ಮಂದ್ಯ ಇಲ್ಲೇ ಹೋಗ್ಬಿಳಿ ಟೋಲ್ ಹಾಕದಾಗ ಬಾಗಲಕೋಟೆ ಬೆಸ್ಟ್ ನಾನು ನಿಂತಿದ್ದೆ. ನಮ್ದು ಹೆಚ್ಚು ಹೈದರಾಬಾದ್ನಾಗ ಇರ್ತಾರ. ನಿನಗೆ ಯಾಕೆ ಬೇಕಾ ಮಂದಿ? ಎಲ್ಲಾರ ಬಂದು ನೀನು ಬುರ್ಗಾ ತೆಗದ್ರ ಅಂದ್ರೆ ಹೊಯ್ಕೋತ್ ಹೋಗ್ತಿ ನೋಡ. ಅವಾಗ ದುರ್ಗಾ ತೆಗ್ಯಾಕ ನೀ ಬಿಡ್ತೇನ ನನ್ನ? ಆ ಅವ್ರು ತೆಗ್ಯಾಕ ಬಂದ್ರೆ ನೀ ಬಿಡ್ತೇನ ನನ್ನ? ಹೋಗ್ಲಿ ಬಿಡು ಮಾವ, ನನ್ನ ಸೀರೆ ತರಕ್ ರೊಕ್ಕನು ಇಲ್ಲಿಗೆ ಏನ್ ನುಡಿತಾಳ, ಬಾಳ ನುಡಿತಾಳ. ನೋನ್ ಮಾಡ್ಲಿ ನನ್ನ ಬಂಗಾರ ಗಿಂಡಿ ನೀನು. ಹೌದಾ? ಶಕ್ಕರ ಗುಂಡ ನೀನು. ಹೌದಾ? ಅಷ್ಟೊಂದು ನನ್ನ ಮ್ಯಾಗ ಪ್ರೀತಿ ಐತೆ? ಎತ್ತ ಸಾಯ್ತೀನಿ ಮಾವ, ರೊಕ್ಕ ಕೊಡುತ್ತಾನ. ಜೊಲ್ಲ ವರ್ಷಗೊಲೆ ಜೊಲ್ಲ ನೋಡೋದನ್ನ ಬಿಡತ್ತೆ. ಲೇ ಜ್ವಲ್ಲ ಅಲ್ಲಲೇ ನೀನು ಹಂಗಿದ್ದಾಗ ಅದ್ರ ಗೊತ್ತಾವಲ್ಲ. ಏ ಅಪ್ಪ, ಹಂಗಿದ್ದೆ ಅಂದ್ರೆ ಜ್ವಲ್ಲ ಅಲ್ಲ ನಿಂದ, ಎಲ್ಲಾ ಕಡೆ ಹೋಗಿತ್ತ. ನಿನಗ ಅದೇನು ಮೈಮಾ ಗೊತ್ತಿಲ್ಲ, ಅದಕ್ಕೆ ನಿನಗೆ ಹಿಡಿವಲ್ದದ. ಹೌದು ಮಾಮ. ಹಾ, ಅದಕ್ಕ ಸೋರೋದು ಗೊತ್ತಾಗವಲ್ದ. ಇದಕ್ಕ ಯಾರ ಹೇಳಬೇಕು ನಿಂದು ಸೋರಾಕತ್ತೈತೆ ಅಂದಾಗ ಅವಂಗ ನೋಡ್ಕೋತಾನ ಸೋರೋದು. ಹೋಗ್ಲಿ ವಯಸ್ಸಲ್ಲಿ ಹಾ, ನಂದು ಸೋರುದು ನೀನ ನೋಡುದು, ಯಾರು ಬೇರೆದವ್ರು ನೋಡಂಗಿಲ್ಲ. ಹಾ, ನಿನಗ ಈಗ ಸೀರೆ ತಗೊಳಕ್ ರೊಕ್ಕ ಬೇಕದಲ್ಲ? ಹೌದು ಬೇಕ. ತಗೋ 500 ಕೊಡ್ತೀನಿ ನಿನಗೆ. ಓ 200? ಮಾವ ಕೊಡು 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 ಕೊಡು. ಒಳ್ಳೆ ರೇಷ್ಮೆ ಸೀರೆ ತಗೊಂಡ ಎಲ್ಲೈತಿ 500? ಇಲ್ಲಿ ಬಿಡಿ ಮಾಮ, ಹೋಗ್ಬರ್ಲೇ ನೈನ್. ಬಾಯ್ ಬಾಯ್, ಟಾಟಾ. ಏನೇನ ಮುಗಿದಿಲ್ಲ ನಿಮ್ದು? ಎಲ್ಲ ಮುಗ್ದೈತ್ ಬಾ. ಮೇಡಮ್ ಅವ್ರ ಕೈಯಾಕತ್ತಾರ. ಹೋಗೋಣ ಬಾ, ಹೋಗೋಣ ಬಾ, ನಡಿ ಹೋಗೋಣ. ಸೂರ್ಯ ನಿನ್ನ ತಾಯಿ ಆಣೆಗೂ, ಚಂದ್ರ ನಿನ್ನ ತಂದೆ ಆಣೆಗೂ, ನನ್ನ ಮಮ್ಮಿ ಡ್ಯಾಡಿ ಆಣೆಗೂ, ಹೋಲಿವನು, ಹೋಲಿವನು, ಬಾರು ಕೋಲಿ, ಬಾರು ಕೋಲಿ. ಅಲ್ಲ ಇವಳ ಏನದಾಡ್ರಿ ನಮ್ಮ ವೈಶಾಲಿ ವಯ್ಯಾರಿ. ಹಾ, ಅಲ್ಲ ಆ ಧರ್ಮಸ್ಥಳ ಮಂಜುನಾಥ ಅಂತೂ ನನ್ನ ಮ್ಯಾಗ ಕಣ್ಣು ತಗೊಂಡಂಗೆ ಆತ್ರಿ. ಏನು ಅವಳು ಅನ್ನಪ್ಪು ವಯ್ಯಾರ, ಏನು ಅವಳು ಕುಣಿತ. ಹಾಂ, ನನ್ನ ಜೋಡಿ ತೆಕ್ ಮುಖ್ಯಾಗಿ ಬಿದ್ದು ಕುಣದ ಕೈಯಾಗ ಕೈ ಇಟ್ಟ ಹಾಂ ಕಿಸ್ ಕೊಟ್ಟ ವಾಲ್ದಲ್ರಿ. ನನ್ನ ಮಾವದನ್ರಿ ಮಂಗ್ಯಾ ನನ್ನ ಮಗ ಇಂಥ ಹುಡುಗಿನ ಕೊಟ್ಟ ಲಘುನ ಮದುವೆ ಮಾಡ್ಬೇಕು ಅನ್ನೋದಿಲ್ರಿ ಅವಾಗ. ನನ್ನ ಮಗ ಬರೇ ವಯಸ್ಸಾಗಿಲ್ಲ, ಆ ಮಳಪ್ಪನವ್ರ ಮಲ್ಲಪ್ಪನ ಮನೆ ಮಗಲ ಮನೆ ಐತ್ರಿ, ನಡ ಬಲ್ತಿಲ್ಲ. ಎರಡರೇ ಅವನು ವಯಸ್ಸಾಗಿಲ್ಲ ಒಂದೇದ್ದು, ಆಕಿನ ನಡ ಬಲ್ತಿಲ್ಲ ಎರಡನೇದ್ದು. ಅವ ಇವಾಗ ಹೇಳಿ ಹೋಗಿಬಿಟ್ಟಾನ್ರಿ, ತಮ್ಮ ನಡ ಬಲಿತನ ಲಗ್ನ ಮಾಡಬೇಡ.
ಬಿರುಸಿದ್ದಾರ ಸಿಕ್ರ ನಡ ಮುರಿತಾರ. ನಾವು ಒಟ್ಟು ಬಿರ್ಸಕ್ಕೆ ಅಂತೀವ್ರಿ. ಯಾಕಂದ್ರೆ ಬರೀ ಏನೂ ಕೆಲಸ ಇಲ್ರಿ ನಮಗೆ. ತಿಂದು ಬರೀ ನಾವು ಮಾಡೋದು. ಅದಕ್ಕೆ ನಾವು ಒಟ್ಟು ಬಿರ್ಸ್ ಕಾಣೋ ಸಂಬಂಧ ನನ್ನ ಮಗಳು ನಡ ಮುರಿದಿರ್ದಾನ ಅಂತೇಳಿ ಬರೀ ಹಿಂದಕ್ಕೆ ಒತ್ತಾಕತ್ತಾನ್ರಿ. ಇಲ್ಲ ಒಂದು ದಿನ ನೋಡ್ರಿ ನೀವು ಹಿಂಗೆ ಆಟ ಹಚ್ಚಿದಂದ್ರೆ ನಾನು ಎಂದೂ ಕುಡ್ದಿಲ್ಲ ಕರೆ ಕಂಠ ಪೂರ್ತಿ ಕುಡಿತೀನಿ. ಏನ್ರಿ ಕದ್ನಿಕೇರಿ ಕ್ರಾಸಿಗೆ ಹೋಗಿ ಕಂಠ ಪೂರ್ತಿ ಕುಡಿತೀನಿ. ಕುಡೋದು ಮಂದ ಒಂದು 4 ನಿದ್ದೆ ಗುಳಿಗೆ ತರ್ತನ್ರಿ ನಮ್ಮ ನಾಗೇಶನ ಅಂಗಡಿಯಾಗ ತಂದು ಚಾದಾಗ ಹಾಕಿ ಗೊತ್ತಿಲ್ದಂಗೆ ಚಾದಾಗ ಹಾಕಿ ಕಲಿಸಿ ಆಕಿಗೆ ಕುಡಿಸಿ ನೋಡಿಲೆ ರೇಪ್ ಮಾಡಿ ಮರ್ದಿನ ನೋಡಿಲ್ಲ ನಮ್ಮ ಮಾವಾಗ ಇವರ್ ಅಂಡರ್ಸ್ಟ್ಯಾಂಡ್ ಮಾವ ಅಂತ ಹೇಳಿಬಿಡ್ತಾನೆ ನೋಡ್ರಿ. ಹೇಳಿಲ್ಲ ಅಂದ್ರ ಈ ಸತ್ಯನ ಹೆಸರ ಸತ್ಯವಂತ ಅಂತ ತಿಳ್ಕೊಬೇಡ್ರಿ. ಊರಾಗ ಬರ್ತೀನಿ. ಸುನೀತಾ ಬಂದೆ ಅಣ್ಣ, ಇವತ್ತಾದ್ರೂ ಹೇಳಿದ ಸಮಯಕ್ಕೆ ಬಂದೆಯಲ್ಲ. ಒಂದು ನಿಮಿಷ ರಾಖಿ ತೆಗೆದುಕೊಂಡು ಬರ್ತೀನಿ. ಈ ಅನಾಥ ಅಣ್ಣನ ಮೇಲೆ ಅದೆಷ್ಟೋ ಪ್ರೀತಿ ವಿಶ್ವಾಸ ಈ ಹುಚ್ಚು ಹುಡುಗಿಗೆ. ಎಲ್ಲಿ ಆಣು ತಂಗೀರೈ ಬಂದ ಸಿಸ್ಟರ್ ಸುನೀತಾ, ಇಂದು ನೀ ಕಟ್ಟಿದ ಈ ರಕ್ಷಾ ಬಂಧನ ನಿನ್ನಣ್ಣನಿಗೆ ಶ್ರೀರಕ್ಷೆ. ಜೀವನ ಅಂತ್ಯದವರೆಗೂ ನಿನ್ನ ರಕ್ಷಣೆ ಹೊರೆ ಹೊತ್ತುಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ. ತೆಗೆದುಕೊಳ್ಳಮ್ಮ ಈ ರಕ್ಷಾ ಬಂಧನದ ಸವಿ ನೆನಪಿಗಾಗಿ ನಿನ್ನಣ್ಣನ ಅಲ್ಪ ಕಾಣಿಕೆ ಈ ಸೀರೆ. ಅಣ್ಣ, ಇಷ್ಟೊಂದು ಬೆಳೆ ಬಾಳುವ ಸೀರೆನ ನನಗೆ ಹಾಕೋಣ ತೆಗೆದುಕೊಂಡು ಬಂದೆ. ಹುಚ್ಚಮ್ಮ, ಹಬ್ಬ ಹರಿದಿನಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳಂತೆ ನನ್ನ ತಂಗಿಗೂ ಹೊಸ ಸೀರೆಯನ್ನು ಉಟ್ಟು ಆನಂದ ಪಡಿಸುವುದು ಬೇಡವೇ? ನಾಳೆ ನೀನು ಗಂಡನ ಮನೆಗೆ ಹೋದ ಮೇಲೆ ನಾವೇಕೆ ನಿನಗೆ ಸೀರೆ ತರುತ್ತೇವೆ ಹೇಳು? ಅಮರೇಶ್, ಬನ್ನಿ ಸರ್. ಅಮರೇಶ್ ಇನ್ನೂ ಬಂದಿಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬರಬಹುದು. ಸಿಸ್ಟರ್, ತಂಗಿ, ಶ್ರೀಮಂತರ ಕೈಗೆ ರಾಖಿ ಕಟ್ಟಮ್ಮ. ಛೇ, ಬೇಡ ಬೇಡ. ರಕ್ಷಾ ಬಂಧನದ ದಿನ ಸುಂದರ ಸ್ತ್ರೀಯರಿಂದ
ರಕ್ಷೆಯನ್ನು ಕಟ್ಟಿಸಿಕೊಳ್ಳುವ ರೂಢಿ ನನಗಿಲ್ಲ. ನನಗೆ ಸಮಯವಾಗ್ತಾ ಇದೆ. ಅಮರೇಶ್, ನೀವು ಬೇಗ ಮೆಲ್ಲಿಗೆ ಬಂದುಬಿಡಿ. ಆಯ್ತು ಸರ್. ಅಮ್ಮ, ಇನ್ನೂ ಏಕೆ ಬರಲಿಲ್ಲಮ್ಮ ಈ ನಿನ್ನ ಅಣ್ಣ? ಅವನದೆಂಥ ಫ್ಯಾಕ್ಟ್ರಿನೋ, ಅವನದೆಂಥ ಕೆಲಸನೋ. ಫ್ಯಾಕ್ಟ್ರಿ ಕೆಲಸನೇ ಅಂಥದ್ದಿದೆ ಫ್ರ್ಯಾಂಕಿ. ಸ್ವಲ್ಪ ಮುಂಚಿತವಾಗಿ ಬಂದರೆ ಸಿಂಹ ಗರ್ಜನೆ ಮಾಡುತ್ತಾನೆ ನಮ್ಮ ಮ್ಯಾನೇಜರ್ ಮಹಾಶಯ. ಹೌದೌದು, ಆ ಮ್ಯಾನೇಜರ್ ಸ್ವಭಾವನೆ ಅಂಥದ್ದು. ಅವ್ರಿಗಂತೂ ಹಬ್ಬ ಹುಣಿವಿ ಏನೂ ಗೊತ್ತಿರೋದಿಲ್ಲ. ಯಾಕಮ್ಮ ತಂಗಿ, ಆ ಒಬ್ಬ ಮ್ಯಾನೇಜರ್ ಮಾಡಿದ ತಪ್ಪಿಗೆ ಎಲ್ಲ ಮ್ಯಾನೇಜರ್ಗಳಿಗೂ ಮಂಗಳಾರತಿ ಎತ್ತುತ್ತೀವಿ ಅಲ್ಲ? ಓಹೋ, ತಾವು ಕೂಡ ಮಿಲ್ ಮ್ಯಾನೇಜರ್ ಅಲ್ವೇ? ಸಾರಿ ಬ್ರದರ್, ನನಗೆ ನೆನಪೇ ಇಲ್ಲ. ಅಲ್ಲಮ್ಮ ಸುನೀತಾ, ನನಗೆ ರಾಖಿ ಕಟ್ಟುವುದಿಲ್ಲವೇನಮ್ಮ? ಅಣ್ಣ, ನೀನು ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲ ಸಿದ್ಧತೆ ಮಾಡಿಟ್ಟಿದ್ದೀನಿ. ನೀನು ಬರೋದಷ್ಟೇ ತಡ. ಕೂತ್ಕೋ. ಸವಿ ನೆನಪಿಗಾಗಿ ನನ್ಗೇನು ಕಾಣಿಕೆ ತಂದಿದ್ಯಾ? ಕಾಣಿಕೆ ತಂಗಿ ಇವತ್ತಿಲ್ಲಮ್ಮ, ನಾಳೆ 1ನೇ ತಾರೀಕಿಗೆ ಕೊಡ್ತೀನಿ. ಈ ಹಾಳಾದ ಹಬ್ಬ 29ನೇ ತಾರೀಕಿಗೆ ಬರಬೇಕಾ? 1ನೇ ತಾರೀಕಿಗೆ ಬಂದಿದ್ರೆ ಏನಾಗ್ತಿತ್ತೋ ಏನು? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಕಾಣಿಕೆ ಬೇಕು ಅಂದರೆ ಬೇಕು. ನೋಡು ಫ್ರಾಂಕಿರ್ ಬ್ರದರ್ ನನಗೆ ಎಂಥ ಕಾಣಿಕೆ ತಂದಿದ್ದಾನೆ ಗೊತ್ತಾ? ನಂಗೆ ಸೀರೆ ತಂದಿದ್ದಾನೆ. ಅಲ್ಲಮ್ಮ, ಅವನು ದೊಡ್ಡ ಮಿಲ್ ಮ್ಯಾನೇಜರ್. ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡುವ ಅವನ ಯೋಗ್ಯತೆ ಈ 5,000 ರೂಪಾಯಿದವನಿಗೆ ಎಲ್ಲಿಂದ ಬರಬೇಕಮ್ಮ? ಅಮರೇಶ, ಇನ್ನೊಂದು ಸಲ ಆ ಮಾತನ್ನಾಡಬೇಡ. ನಿನ್ನ ಯೋಗ್ಯತೆ ಅಳೆಯಬೇಕಾದರೆ ಪಕ್ಕವಿಲ್ಲದ ಹಕ್ಕಿ ಆಕಾಶಕ್ಕೆ ಮುದ್ದು ಕೊಡಲು ಪ್ರಯತ್ನಿಸಿದಂತೆ. ನಿನ್ನ ಯೋಗ್ಯತೆ ನನಗೆ ಬರಬೇಕಾದರೆ 10 ಜನ್ಮ ಹುಟ್ಟಿ ಬರಬೇಕು ನಾನು. ಈ ಆನಂದದ ಸಮಯದಲ್ಲಿ ಆ ಮಾತು ಬೇಡ. ತಂಗಿಗೆ ಕಾಣಿಕೆ ನೀಡಿ ಆಶೀರ್ವದಿಸು. ತೆಗೆದುಕೋ. ಈ ಹಣ ನಿನ್ನ ಹಣ. ಈ ಫ್ರ್ಯಾಂಕಿ ನಿನ್ನ ತಮ್ಮ. ನಿರಾಕರಿಸದೆ ತೆಗೆದುಕೊಳ್ಳಣ್ಣ ಈ ಹಣವನ್ನ. ತಂಗಿ, ಕಾಣಿಕೆ ನೀಡಿದ ಈ ನಿನ್ನ ಅಣ್ಣಂದಿರಿಗೆ ಸಿಹಿ ಊಟವೇನಾದರೂ ಇದೆ ಏನು? ಅಯ್ಯೋ, ಫಸ್ಟ್ ಕ್ಲಾಸ್ ಪೂರಿ ಮಾಡಿದ್ದೀನಿ, ಚಿತ್ರಾನ್ನ ಮಾಡಿದ್ದೀನಿ, ಮೇಲ್ ಮೊಸರು ಇದೆ. ಬಾರ್ನ ಊಟ ಮಾಡಿವಂತೆ.
ಶುಭ ದಿನವೇ ರಾಖಿ ಹಬ್ಬ ಬಂದಿತ್ತು ಸುಂದರಿಗೆ ಎಂದು ವರವೆಂದು ರಾಖಿ ಸಾಕ್ಷಿಯಿತ್ತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದಾದರೆ ಏರಿತು ಮುದ್ದಾಗಿ ನೀನು ಅನ್ನ ಅನ್ನ ಅನ್ನೋದಿ ನನಗೆ ಓಂಕಾರ ಅನ್ನ ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ನಡ್ರಣ್ಣ ಊಟ ಮಾಡಿವ್ರಂತೆ